ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀಮತಿ ಮಂದಾಕಿನಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗಿಸಿ ನಮ್ಮನ್ನು ಯಾವ ಮಹಾಚೈತನ್ಯ ಪ್ರಚೋದಿಸ್ತಾ ಉಂಟೋ ಆ ಚೈತನ್ಯಕ್ಕೆ ಸಾವಿರ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. 7ನೆಯ ಶ್ಲೋಕದ ಚಿಂತನೆಗೆ ಶುರು ಮಾಡಿದ್ವಿ. ಆ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಜೀವಾತ್ಮ ಪರಮಾತ್ಮನಿಗಿಂತ ಬೇರೆ ಅಲ್ಲ, ಜೀವಾತ್ಮ ಪರಮಾತ್ಮನೇ. ಇಂದು ಬಂದು ಇನ್ನೊಂದು ದಿವಸ ಇಲ್ಲಿಂದ ಹೋಗುವವನು ಅಲ್ಲ ಜೀವಾತ್ಮ. ಯಾಕೆಂದರೆ ಅಲ್ಲೊಂದು ಶಬ್ದ ಉಂಟು, ಅಲ್ಲಿ ಜೀವಭೂತ ಸನಾತನಃ. ಸನಾತನ ಅಂದರೆ ಅವನು ಯಾವಾಗಲೂ ಇರುವವನು. ಅವನು ಪರಮಾತ್ಮನೇ ಆದದ್ದಿದ್ರೂ ಅವನಿಗಿಂತ ಬೇರೆಯಾಗಿ ತೋರುವುದಕ್ಕೆ ಏನು ಕಾರಣ ಅನ್ನೋದೊಂದು ಪ್ರಶ್ನೆ. ಅದಕ್ಕೆ ನಾನು ನಿನ್ನೆ ದಿವಸ ಶಾಸ್ತ್ರದ 2 ಉದಾಹರಣೆಗಳನ್ನು ಕೊಟ್ಟಿದ್ದೆ. ಆ ಉದಾಹರಣೆ ಜೀವಾತ್ಮ ಪರಮಾತ್ಮನಿಗಿಂತ ಯಾಕೆ ಬೇರೆಯಾಗಿ ತೋರ್ತಾನೆ ಅನ್ನೋದಕ್ಕೂ ಉತ್ತರ ಹೇಳುತ್ತೆ. ಮತ್ತು ಜೀವಾತ್ಮ ಪರಮಾತ್ಮನ ಸ್ವರೂಪವೇ ಆದದ್ರಿಂದ ಪರಮಾತ್ಮನನ್ನು ಸೇರಿ ಆದಮೇಲೆ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಮತ್ತಷ್ಟೇ ಅಲ್ಲ, ಹೋದವರು ವಾಪಸ್ ಪುನಃ ಬರುವುದಿಲ್ಲ. ಈ ಎರಡಕ್ಕೂ ಸಹ ಉತ್ತರ ಸಿಗತ್ತೆ. ನೋಡಿ, ಶಾಸ್ತ್ರದಲ್ಲಿ ಈ ಜೀವಾತ್ಮ ಪರಮಾತ್ಮ ಐಕ್ಯವನ್ನು ತಿಳಿಸಿಕೊಡೋದಕ್ಕೆ 2 ತರಹದ ವಾದಗಳಿವೆ. ಒಂದು ಪ್ರತಿಬಿಂಬವಾದ, ಇನ್ನೊಂದು ಅವಚ್ಛಿನ್ನವಾದ ಅಂತ. ನಾನು ನಿನ್ನೆ ಇದನ್ನು ಸ್ವಲ್ಪ ಹೇಳಿದ್ದೇನೆ. ಪ್ರತಿಬಿಂಬವಾದ ಅಂದರೆ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಾಗ ಆ ಪ್ರತಿಬಿಂಬ ಸೂರ್ಯನಿಗಿಂತ ನೀರಿನಲ್ಲಿರುವಷ್ಟೊತ್ತು ಬೇರೆಯಾಗಿ ತೋರುತ್ತೆ. ಹಾಗೆ ಬೇರೆಯಾಗಿ ತೋರುವುದಕ್ಕೆ ಕಾರಣ ನೀರು ಎನ್ನುವಂಥ ಒಂದು ಉಪಾಧಿ ಅಥವಾ ನಿಮಿತ್ತ. ಆ ನೀರು ಎನ್ನುವಂಥ ನಿಮಿತ್ತ ಆರಿ ಹೋದಾಗ ಸೂರ್ಯನ ಅಂಶವೇ ಆದಂತಹ ಪ್ರತಿಬಿಂಬ ಅದು ಸೂರ್ಯನಲ್ಲಿಯೇ ಸೇರತ್ತೆ, ಮತ್ತೆ ಪುನಃ ವಾಪಸ್ ಬರುವುದಿಲ್ಲ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ. ಮತ್ತೆ ಇದು ಪ್ರತಿಬಿಂಬವಾದಕ್ಕೆ ಸಂಬಂಧಪಟ್ಟಂಥದ್ದು. ಈಗ ಪ್ರತಿಬಿಂಬ ಸೂರ್ಯನಿಗಿಂತ ಬೇರೆಯಾಗಿ ತೋರುವುದಕ್ಕೆ ನೀರೇ ಕಾರಣ. ಮತ್ತು ಪ್ರತಿಬಿಂಬ ಸೂರ್ಯನಲ್ಲಿ ಐಕ್ಯವಾಗಿ ಹೋಗುವುದಕ್ಕೆ ನೀರು ಇಲ್ಲದೇ ಇರುವುದು, ನೀರು ಆರಿ ಹೋಗುವುದೇ ಕಾರಣ. ಅಂದರೆ ಈ ಸೂರ್ಯನನ್ನು ಪ್ರತಿಬಿಂಬ ರೂಪದಲ್ಲಿ ಬೇರ್ಪಡಿಸಿದ್ದು ನೀರು, ಮತ್ತು ಆ ಪ್ರತಿಬಿಂಬವನ್ನು ಸೂರ್ಯನಲ್ಲಿ ಸೇರುವ ಹಾಗೆ ಮಾಡಿ ಅಲ್ಲಿಂದ ವಾಪಸ್ ಬರದೇ ಇರುವ ಹಾಗೆ ಮಾಡಿದ್ದು ತನ್ನ ನಾಶದ ಮೂಲಕ, ತನ್ನ ಇರುವಿಕೆಯನ್ನು ಕಳೆದುಕೊಳ್ಳುವುದರ ಮೂಲಕ ಪ್ರತಿಬಿಂಬವನ್ನು
ಅಲ್ಲಿ ಸೇರಿಸಿಬಿಡುತ್ತೆ ನೀರು, ಬಿಂಬದ ಜೊತೆಗೆ ಸೇರಿಸಿಬಿಡುತ್ತೆ. ಇದು ಒಂದು ರೀತಿಯಲ್ಲಿ ಜೀವಾತ್ಮ ಪರಮಾತ್ಮನ ಐಕ್ಯವನ್ನು ಹೇಳುವ ಪಕ್ಷ. ಇದು ಅರ್ಥ ಆದರೂ ಸರಿ. ಅರ್ಥ ಆಗದೇ ಇದ್ದರೆ ಇದನ್ನೇ ಮತ್ತೆ ಪುನಃ ಅವಚ್ಛಿನ್ನವಾದ ಅಂತ ಕರೀತಾರೆ. ಅವಚ್ಛಿನ್ನ ಅಂದರೆ ಇನ್ನೇನಿಲ್ಲ, ಅವಚ್ಛಿನ್ನ ಅಂದರೆ ವಿಶಿಷ್ಟ ಅಂತ, ಕೂಡಿದ್ದು ಅಂತ ಅರ್ಥ. ಇದೆಲ್ಲ ಶಾಸ್ತ್ರದ ಶಬ್ದಗಳು. ಈ ಅವಚ್ಛಿನ್ನವಾದವು ಸಹ ಇದೇ ಅಭಿಪ್ರಾಯವನ್ನು ಹೇಳುತ್ತೆ. ಈಗ ಮಡಕೆ ಇದೆ, ಮಡಕೆಯಲ್ಲಿ ಮಡಕೆಯ ಒಳಗಿನ ಖಾಲಿಯ ಜಾಗ, ಸ್ಪೇಸ್, ಆ ಸ್ಪೇಸು ಹೊರಗಿನ ಸ್ಪೇಸಿಗಿಂತ ಬೇರೆಯಾಗಿ ತೋರುವುದಕ್ಕೆ ಕಾರಣ ಮಡಕೆ ಅಲ್ವಾ? ಮತ್ತು ಮಡಕೆಯನ್ನು ಇಲ್ಲಿಂದ ಅಲ್ಲಿಗೆ ನಾವು ತೆಗೆದುಕೊಂಡು ಹೋದರೆ ಮಡಕೆಯ ಒಳಗಿನ ಸ್ಪೇಸು ಸಹ ಬಂದಂತೆ ಅನಿಸತ್ತೆ, ಚಲಿಸಿದಂತೆ ಅನಿಸತ್ತೆ. ಒಂದು ಕ್ಷಣ ವಿಚಾರ ಮಾಡಿ, ಆ ಮಡಕೆ ಹೋದದ್ರಿಂದ ಸ್ಪೇಸ್ ಅಲ್ಲಿಗೆ ಹೋಯ್ತಾ? ಅಥವಾ ಮಡಕೆ ಹೋಗುವುದಕ್ಕಿಂತ ಮೊದಲು ಅಲ್ಲಿ ಸ್ಪೇಸ್ ಇತ್ತ? ಸ್ಪೇಸ್ ಇತ್ತು. ನಿಜವಾಗಿ ಉತ್ತರ ಏನು ಹೇಳಬೇಕು? ಮಡಕೆಯ ಒಳಗಿನ ಸ್ಪೇಸು ಚಲಿಸೋದಿಲ್ಲ, ಈ ಸ್ಪೇಸಿನಲ್ಲಿ ಮಡಕೆ ಚಲಿಸತ್ತೆ. ಹೌದು ತಾನೇ? ಹಾಗೆಯೇ ಜೀವಾತ್ಮ ಈ ದೇಹ ಎನ್ನುವಂಥ ಮಡಕೆಯಿಂದ ಹೊರಗಿನ ಮಹಾಕಾಶ ಸದೃಶವಾದ ಪರಮಾತ್ಮನಿಗಿಂತ ಬೇರೆಯಾಗಿ ತೋರ್ತಾನೆ. ದೇಹ ಅಂದರೆ ಕೇವಲ ಸ್ಥೂಲ ದೇಹ ಅಂತಷ್ಟೇ ಅಲ್ಲ, ಮುಂದೆ ಬರುತ್ತೆ, ಸೂಕ್ಷ್ಮ ಶರೀರವನ್ನೂ ನಾವು ಒಡೆದು ಹಾಕಬೇಕು, ಕಳಚಿ ಹಾಕಬೇಕು. ಅದರಿಂದಾಗಿ ಆತ ಬೇರೆಯಾಗಿ ತೋರ್ತಾನೆ. ಅದರಿಂದಾಗಿ ಅಂದರೆ ಈ ಸ್ಥೂಲ ದೇಹದ ಒಳಗೆ ಒಂದು ಸೂಕ್ಷ್ಮ ಶರೀರ ಇದೆ, ಸೂಕ್ಷ್ಮ ಶರೀರದ ಒಳಗೆ ಅಂತಃಕರಣ ಇದೆ. ಅಂತಃಕರಣ ಅಂದರೆ ಮನಸ್ಸು, ಬುದ್ಧಿ, ಅದರೊಳಗೆ ಏನು ಕೂತಿದೆ? ಅಜ್ಞಾನ ಕೂತಿದೆ. ಆ ಅಜ್ಞಾನ ಎನ್ನುವಂತಹ ಉಪಾಧಿಯಿಂದಾಗಿ, ನಿಮಿತ್ತದಿಂದಾಗಿ ಪರಮಾತ್ಮನಿಗಿಂತ ಬೇರೆಯಾಗಿ ತೋರ್ತಾನೆ. ಯಾವಾಗ ಅಜ್ಞಾನ ಅಳಿಯತ್ತೋ ಆಗ ಪರಮಾತ್ಮನಿಗಿಂತ ಪ್ರತ್ಯೇಕಿಸಿ ತೋರಿಸಲಿಕ್ಕೆ ಬೇಕಾದ ಅಜ್ಞಾನ ಇಲ್ಲದೇ ಇದ್ದಾಗ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗಿ ಬಿಡ್ತಾನೆ. ಹೇಗೆ ಅಂದರೆ ಮಹಾಕಾಶವನ್ನು ಬೇರ್ಪಡಿಸುವಂತಹ ಮಡಕೆ, ಘಟ, ಅದು ಒಡೆದು ಬಿಟ್ಟರೆ ಅಲ್ಲಿರುವ ಸ್ಪೇಸ್ ಏನಾಗುತ್ತೆ? ಹೊರಗಿನ ಆಕಾಶ ಸೇರಿ ಹೋಗುತ್ತೆ. ಮೊದಲು ಸೇರಿಕೊಂಡೇ ಇತ್ತು, ಆದರೆ ಇದರಿಂದಾಗಿ ಬೇರೆಯಾಗಿ ತೋರ್ತಿತ್ತು. ಆ ತೋರುವಿಕೆ ಅನ್ನೋದು ಹೊರಟೋಗ್ಬಿಡುತ್ತೆ. ಅದೇ ಐಕ್ಯ. ಇದಿಷ್ಟು ಈ ಶ್ಲೋಕದ ವಿಚಾರ. ಮಮೈವಾಂಶಃ ಜೀವಭೂತಃ. ಅವನು ಯಾರು ನಿಜವಾಗಿ? ಸನಾತನಃ. ಅವನು ಹಳಬ, ಎಲ್ಲ ಕಾಲದಲ್ಲೂ ಇರುವವನು. ಜೀವಾತ್ಮ ವಾಸ್ತವಿಕ ಹುಟ್ಟುವನಲ್ಲ, ಸಾಯೋನಲ್ಲ. ಹುಟ್ಟೋದು ಯಾವುದು? ದೇಹ. ಸಾಯೋದು ಯಾವುದು? ದೇಹ. ಈ ದೇಹ ಎನ್ನುವಂತಹ ನಿಮಿತ್ತದಿಂದಾಗಿ, ಉಪಾಧಿಯಿಂದಾಗಿ ಇದರ ಧರ್ಮವನ್ನೆಲ್ಲ ನಾವು ಅವನಿಗೆ ಅಂಟಿಸ್ತೇವೆ. ಇದು ಭ್ರಮೆ, ಇದು ಅಧ್ಯಾಸ ಅಂತ. ಇಂತಹ ಜೀವಾತ್ಮ ಏನು ಮಾಡ್ತಾನೆ ಅಂತಂದರೆ, ಸಾಯುವುದು ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಎನ್ನುವಂಥ ಉಪಾಧಿಯನ್ನು ಕಟ್ಕೊಂಡೇ ಇರ್ತಾನೆ ಅವನು. ಎಲ್ಲಿವರೆಗೆ? ಮೋಕ್ಷ ಆಗುವವರೆಗೆ. ಅಂದರೆ ಸ್ಥೂಲ ಶರೀರವನ್ನು ಬಿಡುವುದು ಅಂದರೆ ಈ ದೇಹ ಸಾಯುವುದು ಅನ್ನುವಾಗ ಸೂಕ್ಷ್ಮ ಶರೀರವನ್ನು ಕಟ್ಕೊಂಡು ಹೋಗ್ತಾನಲ್ಲ, ಅವನು ಕಟ್ಕೊಂಡು ಹೋಗ್ತಾನೆ. ಇನ್ನೇನಿಲ್ಲ, ಸೂಕ್ಷ್ಮ ಶರೀರ ಹೋಗುತ್ತೆ, ಇವನಿಂದಾಗಿ ಚಲಿಸತ್ತೆ. ಆಗ ಏನೇನನ್ನು ಆತ ಕಟ್ಕೊಂಡು ಹೋಗ್ತಾನೆ ಅನ್ನೋದನ್ನು ಮುಂದಿನ ಮಾತು ಹೇಳುತ್ತೆ. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. 5 ಇಂದ್ರಿಯಗಳು ಮತ್ತು ಮನಸ್ಸು ಇವಿಷ್ಟು ಎಲ್ಲಿವೆ ಇವಾಗ? ಈ ಸ್ಥೂಲ ದೇಹದಲ್ಲಿ ಪ್ರಕೃತಿಸ್ಥಾನಿ. ಪ್ರಕೃತಿಸ್ಥಾನಿ ಅಂದರೆ ಅವು ಯಾವ್ಯಾವ ಇಂದ್ರಿಯ ಗೋಳಗಳಲ್ಲಿರಬೇಕೋ ಅಲ್ಲಲ್ಲಿದ್ದಾವೆ. ಅವುಗಳನ್ನು ಆತ ಏನು ಮಾಡ್ತಾನೆ ಅಂದರೆ ಕರ್ಷತಿ, ಎಳ್ಕೊಂಡು ಹೋಗ್ತಾ ಇರ್ತಾನೆ. ಯಾವಾಗ? ಈ ಸ್ಥೂಲ ಶರೀರವನ್ನು ಬಿಡುವಾಗ. ಆಗ ಅವನಿಗೇನುಂಟು? ಸೂಕ್ಷ್ಮ ಶರೀರ ಉಂಟು. ಅದನ್ನು ಈ ಶ್ಲೋಕ ಹೇಳುತ್ತೆ.
ಎಳಿತಾನೆ ಅಂತ. ಸ್ವಲ್ಪ ವಿಚಾರ ಮಾಡೋಣ. ಹೌದಲ್ಲ, ಹೋಗುವಾಗ ಅಂದರೆ ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವಾಗ ಮಾತ್ರ ಎಳೆಯೋದಲ್ರಿ, ನಾವು ಬದುಕಿರುವಾಗಲೂ ಸಹ ಒಳಗಿಂದ ಅವನು ಎಳಿತಾ ಇರ್ತಾನೆ. ಅವನು ಒಳಗಿನಿಂದ ಎಳಿದೇ ಇದ್ದರೆ ನಾವು ಹೊರಕ್ಕೆ ಬಿಟ್ಟ ಗಾಳಿ ಒಳಕ್ಕೆ ಹೇಗೆ ಹೋಗುತ್ತೆ? ಬಲೂನು ಒಂದು ಸಲ ಗಾಳಿ ಹೊರಗೆ ಹೋಯ್ತು, ತಾನೇ ತಾನಾಗಿ ಬಲೂನ್ ಒಳಗಡೆ ಹೋಗತ್ತಾ? ಟ್ಯೂಬು, ಅದರೊಳಗಿನ ಗಾಳಿ ತೆಗೆದುಬಿಡೋಣ, ತಾನೇ ತಾನಾಗಿ ಗಾಳಿ ಒಳಗಡೆ ಹೋಗತ್ತಾ? ಹೋಗೋದಿಲ್ಲ ತಾನೇ. ಆದರೆ ನಮ್ಮ ದೇಹದೊಳಗಿದ್ದಂತಹ ಗಾಳಿ ಹೊರಗೆ ಹೋದದ್ದೂ ಸಹ ಮತ್ತೆ ಒಳಗೆ ಹೋಗತ್ತಲ್ಲ. ಯಾರಿಂದಾಗಿ ಹೋಗುತ್ತೆ? ಯಾರು ಇದನ್ನು ಹೊರಗಿನಿಂದ ಎಳಿತಾ ಇದ್ದವು? ಒಮ್ಮೆ ಹೊರಗೆ ಹೋದ ಗಾಳಿ ಒಳಕ್ಕೆ ಹೋಗದೇ ಇದ್ದರೆ ಏನೂ ಆಶ್ಚರ್ಯ ಇಲ್ಲ, ಒಳಗೆ ಹೋಗ್ತಾ ಇರುವುದೇ ಅಚ್ಚರಿಯ ಸಂಗತಿ. ಹಾಗಿದ್ರೆ ಈ ದೇಹದ ಒಳಗೆ ಇದ್ದು ನಾನು ಹೊರಕ್ಕೆ ಬಿಟ್ಟ ಗಾಳಿಯನ್ನು ಒಳಗೆ ಕುಳಿತು ಎಳಿತಾ ಇರುವವನು ಯಾರು? ಇಲ್ಲ, ಪ್ರಾಣ ತಾನೇ ತಾನೇ ಹೋಗುತ್ತೆ ಅಂದರೆ ಬಲೂನೊಳಗೂ ತಾನೇ ತಾನಾಗಿ ಹೋಗಲಿ, ಸೈಕಲ್ ಟ್ಯೂಬು ಟೈರ್ ಟ್ಯೂಬ್ಗಳ ಜೊತೆಗೂ ತಾನೇ ತಾನಾಗಿ ಹೋಗಲಿ, ಹೋಗುತ್ತಾ? ವೇದಾಂತ ನಮ್ಮ ವಿಚಾರವನ್ನು ನಮಗೆ ತಿಳಿಸಿಕೊಡುತ್ತೆ. ಯಾವತ್ತಾರು ಇದನ್ನು ವಿಚಾರ ಮಾಡಿದ್ದೀಯ ನೀನು? ಅಂದರೆ ನಿನ್ನೊಳಗೆ ಕುಳಿತು ಇದನ್ನು ಎಳಿತಾ ಇರುವವನು ಯಾರು? ಜೀವಭೂತಃ ಸನಾತನಃ, ನನ್ನದೇ ಅಂಶ, ನಾನೇ ಒಳಗಿನಿಂದ ಏನು ಮಾಡ್ತಾ ಇದ್ದೇನೆ? ಎಳಿತಾ ಇದ್ದೇನೆ ಅಂತಾನೆ ಭಗವಂತ. ಧ್ಯಾನಕ್ಕೆಲ್ಲ ಹೇಳಿ ಮಾಡಿಸಿಟ್ಟ ಶ್ಲೋಕಗಳು ಇವೆಲ್ಲ, ಸ್ವರೂಪ ಶೋಧನೆಗೆ. ಯಾಕೆಂದರೆ ಕೇವಲ ಪ್ರಾಣವೇ ಹೋಗತ್ತೆ ಬರುತ್ತೆ ಅಂತಾದರೆ ಅದು ಒಂದು ಕ್ರಿಯೆ. ಹಾಗೆ ಆಗುವುದಾದರೆ ಡೆಡ್ ಬಾಡಿಗೂ ಬಾಯಿರುತ್ತೆ, ಮೂಗಿರುತ್ತೆ, ಅಲ್ಲೂ ಹೋಗ್ಬೋದಿತ್ತಲ್ವಾ? ಯಾಕೆ ಹೋಗೋದಿಲ್ಲ? ಅಂದರೆ ಹೊರಗಿನ ಪ್ರಾಣವನ್ನು ಒಳಗೆ ಕುಳಿತು ಎಳೆಯುವ ಆತ ಅದನ್ನು ಬಿಟ್ಟಿದ್ದಾನೆ, ಸರಿದಿದ್ದಾನೆ ಅಂತ ಅರ್ಥ. ಅವನು ಬಿಟ್ಟಿದ್ದಾನೆ, ಅವನಿದ್ದಾನೆ, ಅದನ್ನು ಎಳಿಲಿಕ್ಕೆ ಬೇಕಾದಂಥ ಇನ್ಸ್ಟ್ರೂಮೆಂಟನ್ನು ಅವನೇ ಕಳಚಿಬಿಟ್ಟಿದ್ದಾನೆ. ಯಾವುದನ್ನು? ಮನಃಷ್ಠಾನಿ ಇಂದ್ರಿಯಾಣಿ. ಇದಿಷ್ಟು ಈ ಶ್ಲೋಕದ ಅರ್ಥ. ಹೀಗೆ ಈ ಪ್ರತಿಬಿಂಬವಾದ ಮತ್ತು ಅವಚ್ಛಿನ್ನವಾದ ಈ ಎರಡರ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ನಾವು ನೋಡಬೇಕು. ಇದನ್ನು ಕೇಳಿ ಆದಮೇಲೆ ನಿಮಗೊಂದು ಸಂಶಯ ಬರ್ತದೆ. ಏನು ಅಂದರೆ, ಸೂರ್ಯನಿಂದ ಅವನ ಪ್ರತಿಬಿಂಬವನ್ನು ಪ್ರತ್ಯೇಕಿಸುವುದಕ್ಕೆ ನೀರು ಕಾರಣ, ಹೊರಗಿನ ಆಕಾಶದಿಂದ ಮಡಕೆಯ ಒಳಗಿನ ಆಕಾಶವನ್ನು ಸ್ಪೇಸನ್ನು ಪ್ರತ್ಯೇಕಿಸುವುದಕ್ಕೆ ಮಡಕೆ ಕಾರಣ, ಪರಮಾತ್ಮನಿಗಿಂತ ನಾನು ಬೇರೆ ಎನ್ನುವಂತಹ ಈ ಭಾವನೆ ಬರುವುದಕ್ಕೆ ಯಾವುದು ಕಾರಣ? ನಾನು ಆಗ ಸೂಕ್ಷ್ಮವಾಗಿ ಹೇಳಿದೆ. ಮಾಂಡೂಕ್ಯ ಉಪನಿಷತ್ತು ಅದನ್ನು ಬಹಳ ಚೆನ್ನಾಗಿ ಹೇಳುತ್ತೆ, ಕಾರಿಕೆಯೂ ಹೇಳುತ್ತೆ. ಅನಾದಿ ಮಾಯೆಯ ಸುಪ್ತಃ ಯದಾ ಜೀವ ಪ್ರಬುದ್ಧತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ತದಾ. ಎಲ್ಲಿಯವರೆಗೆ ನಾನು ಪರಮಾತ್ಮನಿಗಿಂತ ಬೇರೆ ಎನ್ನುವಂಥ ಅಜ್ಞಾನ ಇರುತ್ತೋ ಆ ಅಜ್ಞಾನವೇ ಉಪಾಧಿ, ನಿಮಿತ್ತ. ನಮಗೆ ಅಜ್ಞಾನ ಅನ್ನುವಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ, ಅದು ಹೋಗೋದಿಲ್ಲ. ಅದು ಗಾಢ ನಿದ್ರಾವಸ್ಥೆಯಲ್ಲೂ ಸಹ ಇರುತ್ತೆ. ಹಾಗಾಗಿ ಏನಾಗತ್ತೆ ಕೇಳಿದರೆ, ಸೂಕ್ಷ್ಮ ಶರೀರ ಅಳಿದ ಮೇಲೂ ಅದಿರುತ್ತೆ. ಆ ಅತ್ಯಂತ ಒಳಗಿನ ನಿಮಿತ್ತ ಅಜ್ಞಾನ. ಹಾಗಾಗಿ ಶಾಸ್ತ್ರ ಏನು ಹೇಳುತ್ತೆ? ಸ್ಥೂಲ ಶರೀರ, ಅದಾದಮೇಲೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತ ಇನ್ನೊಂದು ಹೆಸರು ಮುಂದೆ ಬರುತ್ತೆ. ಅದಕ್ಕೂ ಒಳಗಿರುವಂಥ ಶರೀರ ಕಾರಣ ಶರೀರ. ಆ ಕಾರಣ ಶರೀರ ಅಂದರೂ ಒಂದೇ, ಅಜ್ಞಾನ ಅಂದರೂ ಒಂದೇ. ಹಾಗಾಗಿ
ಆ ಅಜ್ಞಾನ ಅದು ಬೀಜಭೂತವಾಗಿ ಕುಳಿತಿದೆ. ಅದನ್ನು ಕರಗಿಸುವುದೇ ವೇದಾಂತ ಶಾಸ್ತ್ರದ ಉದ್ದೇಶ. ಅದು ಕರಗಿತು ಅಂದರೆ ಮತ್ತೆ ಪುನಃ ಘಟಾಕಾಶ ಮಹಾಕಾಶದಲ್ಲಿ ಸೇರಿದ ಹಾಗೆ ಆಗಿಬಿಡುತ್ತೆ ಅಷ್ಟೇ. ಈ ಸ್ಥೂಲ ಶರೀರ ಇದ್ದಾಗಲೇ ಅದನ್ನು ಕರಗಿಸಿಕೊಂಡವರು ಯಾರಿರ್ತಾರೋ ಕಾರಣ ಶರೀರವನ್ನು, ಅವರೇ ಜೀವನ್ ಮುಕ್ತರು. ಅಷ್ಟು ಹಿನ್ನೆಲೆಯಲ್ಲಿ ಪ್ರಕೃತಿ ಸ್ಥಾನಿಕರ್ಷತಿ ಅಂದರೆ ಆವಾವ ಜಾಗದಲ್ಲಿ ಇರುವಂತಹ ಇಂದ್ರಿಯಗಳನ್ನು ಎಳೆದು ಬಿಡ್ತಾನೆ. ನಮಗೆ ಇನ್ನೊಂದು ಸೂಕ್ಷ್ಮ ವಿಚಾರ ಉಂಟು ಇಲ್ಲಿ. ಇಂದ್ರಿಯಗಳು ಅಂದ ತಕ್ಷಣ ಈ ಕಣ್ಣು ಹೊರಗಿಂದ ಕಾಣುತ್ತಲ್ಲ, ಇದೇ ಇಂದ್ರಿಯ. ಕಿವಿ ಒಳಗಡೆ ತೂತುಂಟಲ್ಲ, ಇದೇ ಇಂದ್ರಿಯ. ಮೂಗೊಳಗಳಿಗೆ ಹೊರಳೆ ಉಂಟಲ್ಲ, ಇದೇ ಇಂದ್ರಿಯ ನಾವು ಅಂದ್ಕೊಳ್ತೇವೆ. ಇದು ಇಂದ್ರಿಯ ಅಲ್ಲ. ಶಾಸ್ತ್ರದಕ್ಕೊಂದು ಶಬ್ದ ಉಂಟು, ಇಂದ್ರಿಯ. ಇವೆಲ್ಲ ಗೋಲಕಗಳು, ಹೊರಗಿನ ಇನ್ಸ್ಟ್ರುಮೆಂಟ್ ಇವು. ಆ ಇಂದ್ರಿಯಗಳಲ್ಲಿ ಕೆಲಸ ಮಾಡುವ ಶಕ್ತಿ ಉಂಟಲ್ಲ, ಅದು ನಿಜವಾದ ಇಂದ್ರಿಯ. ಉದಾಹರಣೆಗೆ ಮೂಕ ಅಂತೇವೆ ನಾವು ಅಲ್ವಾ. ಮೂಕ ಅಂದಾಗ ಅವನಿಗೆ ಬಾಯಿ ಇದೆಯೇ ಇಲ್ವೋ ಹೇಳಿ? ಇದೆ. ಆದರೆ ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವನಿಗೆ ಆ ಮುಖ ಉಂಟು, ಅದರ ಒಳಗಡೆ ಗೋಲಕ ಉಂಟು. ಗೋಲಕದ ಒಳಗೆ ಅದನ್ನು ಪ್ರಚೋದಿಸಿ ಕೆಲಸ ಮಾಡುವ ಇಂದ್ರಿಯ ಇಲ್ಲ ಅಲ್ವಾ. ಕುರುಡ ಅಂತೇವೆ, ಕಣ್ಣು ಉಂಟು, ಹೊರಗಡೆ ಗೋಲಕ ಉಂಟು, ಅದರ ಒಳಗಡೆಯಿಂದ ಆ ಇಂದ್ರಿಯ ಇಲ್ಲ. ಕಿವುಡ ಅಂತೇವೆ, ಕಿವಿ ಇಲ್ಲೋ ಅವನಿಗೆ, ನಮ್ಗಿಂತ ದೊಡ್ಡ ಕಿವಿ ಇರುತ್ತೆ ಕೆಲಸ, ಅದರ ಒಳಗಡೆಯಿಂದ ಆ ಕೆಲಸ ಮಾಡುವಂಥ ಶಕ್ತಿ ಇರೋದಿಲ್ಲ. ಅದಕ್ಕೆ ಶಾಸ್ತ್ರ ಇಂದ್ರಿಯ ಅಂತ ಹೇಳುತ್ತೆ. ಎಷ್ಟು ಸೂಕ್ಷ್ಮವಾದ ವಿಚಾರ ನೋಡಿ ಇವೆಲ್ಲ. ಕೇವಲ ಹೊರಗಿನ ಈ ಆಕಾರಗಳೇ ಇಂದ್ರಿಯಗಳಲ್ಲ. ಇವು ಇಲ್ಲದೇ ಇದ್ದರೂ ಸಹ ಅದಿದ್ರೆ ಕೆಲಸ ಆಗತ್ತೆ. ಆದರೆ ಇವಿದ್ದು ಅದಿಲ್ಲದೆ ಇದ್ದರೆ ಕೆಲಸ ಆಗೋಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲ ಇಂದ್ರಿಯಗಳು ಆವಾವ ಜಾಗದಲ್ಲಿದ್ದು ಕೆಲಸ ಮಾಡ್ತವೆ. ಎಲ್ಲಿವರೆಗೆ? ಅವನಿಲ್ಲಿ ಇರುವವರೆಗೆ. ಕೊನೆಗೆ ಅವನು ಇದನ್ನು ಆಫ್ ಮಾಡಿದಾಗ ಅವೆಲ್ಲ ನಿಲ್ಲಿಸ್ಬಿಡ್ತವೆ. ಅದನ್ನು ಕಟ್ಕೊಂಡು ಹೋಗ್ತಾ ಇರ್ತಾನೆ ಅವನು ಅಂತ. ಪ್ರಕೃತಿ ಸ್ಥಾನಿಕರ್ಷತಿ. ಯಾಕೆ? ನಾವು ಒಂದು ಊರಿಗೆ ಹೋಗಬೇಕಿದ್ರೆ ಪ್ರಯಾಣಕ್ಕೆ ತಯಾರಿ ಮಾಡ್ಕೊಳ್ತೇವೆ ಅಲ್ವೋ? ಸೂಟ್ಕೇಸ್ ತುಂಬ್ತೇವೆ, ವಸ್ತ್ರ, ಸೋಪ್ ಬಾಕ್ಸು, ಪೇಸ್ಟು, ಬ್ರಷ್ಷು ಎಲ್ಲ ಹಾಕಿದೆಯಾ ಅಂತ. ಎಸ್ ಆಯಿತು ಅಂದರೆ ಹೊರಡೋದು ಅಷ್ಟೇ. ಹೀಗೆ ಕರ್ಷತಿ ಎಳಿತಾನೆ ಅವನು. ಇಷ್ಟನ್ನು ಕಟ್ಕೊಂಡು ಹೋಗ್ತಾನೆ. ಅಂದರೆ ಇಷ್ಟರಿಂದ ಕೂಡಿಕೊಂಡು ಆತ ಹೋಗ್ತಾ ಇರ್ತಾನೆ. ಈಗ ಪ್ರಶ್ನೆ, ಮುಂದಿನ ಮಾತು, ಯಾವಾಗ ಎಳಿತಾನೆ ಇವುಗಳನ್ನು? ಯಾವಾಗ ಎಳ್ಕೊಂಡು ಹೋಗ್ತಾನೆ ಅಂದರೆ ಮುಂದಿನ ಶ್ಲೋಕ ಹೇಳುತ್ತೆ, 8ನೇ ಶ್ಲೋಕ. ಶರೀರಂ ಯದವಾಪ್ನೋತಿ ಯಚ್ಚಾಪಿ ಉತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾ ನಿವಾಶಯಾತ್. ಈಶ್ವರನಾದಂತಹ ಈ ಜೀವನು ಯಾವಾಗ ಈ ಶರೀರವನ್ನು ಪಡೆದುಕೊಳ್ಳುವನೋ, ಅಂದರೆ ಹೊಸ ಶರೀರ ಇನ್ನೊಂದು, ಯಾವಾಗ ಇದನ್ನು ಬಿಟ್ಟು ತೆರಳುವನೋ, ಇದನ್ನು ಅಂದರೆ ಹಳೆತು ತೆರಳುವನೋ, ಆಗ ವಾಯುವು ಗಂಧವನ್ನು ಹೂವೇ ಮೊದಲಾದ ಆಶ್ರಯ ವಸ್ತುವಿನಿಂದ ಒಯ್ಯುವಂತೆ ಈ ಸ್ಥೂಲ ಶರೀರದಿಂದ ಸೆಳೆದು ಮನಸ್ಸನ್ನು ಇಂದ್ರಿಯಗಳನ್ನು ತನ್ನೊಡನೆ ಒಯ್ಯುತ್ತಾನೆ, ತೆಗೆದುಕೊಂಡು ಹೋಗ್ತಾನೆ. ಇವು 6ಕ್ಕೆ ಲಿಂಗ ಶರೀರ ಅಂತ ಹೆಸರು. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಇಲ್ಲಿ ನಿಮಗೊಂದು ಸಂಶಯ ಬರುತ್ತೆ, ಸ್ವಲ್ಪ ವೇದಾಂತದ ವಿಶೇಷ ಅಧ್ಯಯನ ಮಾಡಿದವರಿಗೆ. ಈ 6ಕ್ಕೆ ಲಿಂಗ ಶರೀರ ಅಂತ ಹೇಳಿದ್ರಿ ಅಂತ ನೀವು ನನ್ನನ್ನು ಕೇಳಬಹುದು. ವಾಸ್ತವಿಕವಾಗಿ ಲಿಂಗ ಶರೀರಕ್ಕೆ ವಿಶೇಷವಾದಂಥ ಇನ್ನೂ ಅವಯವಗಳಿವೆ. ಒಟ್ಟು 17 ಅವಯವಗಳಿಂದ ಕೂಡಿದ್ದಕ್ಕೆ ಲಿಂಗ ಶರೀರ ಅಂತಾರೆ. ಬುದ್ಧಿ, ಕರ್ಮೇಂದ್ರಿಯ, ಪ್ರಾಣಪಂಚಕೈ. ಎಷ್ಟಾಯಿತು? ಬುದ್ಧಿ ಇಂದ್ರಿಯ ಅಂದರೆ ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ ವಾಕ್ಪಾಣಿ ಪಾದ ಪಾಯ ಉಪಸ್ಥ 5, 10 ಆಯಿತು. ಪ್ರಾಣಪಂಚಕೈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 15 ಆಯಿತು. ಮನಸಾ ಧಿಯ ಮನಸ್ಸು ಮತ್ತು ಬುದ್ಧಿ ಎಷ್ಟಾಯಿತು? 17. ಶರೀರಂ 17 ಸೂಕ್ಷ್ಮಂ ತಲ್ಲಿಂಗ ಮುಚ್ಚತೆ. ಈ 17 ಅವಯವಗಳಿಂದ ಕೂಡಿದ್ದನ್ನು ಸೂಕ್ಷ್ಮ ಶರೀರ ಅಥವಾ ಲಿಂಗ ಶರೀರ ಅಂತ ಕರೀತಾರೆ.
ವಿದ್ಯಾರಣ್ಯರು ಆ ಮಾತನ್ನು ಹೇಳ್ತಾರೆ, ವಾಸುದೇವ ಯತಿಗಳು ಆ ಮಾತನ್ನು ಹೇಳ್ತಾರೆ, ವೇದಾಂತದಲ್ಲಿ ಎಲ್ಲ ಕಡೆಗೂ ಆ ಮಾತು ಬರುತ್ತೆ. ಕೆಲವು ಕಡೆಗೆ ಈ 17ರ ಜೊತೆಗೆ ಇನ್ನೆರಡನ್ನು ಸೇರಿಸಿ ಚಿತ್ತ ಮತ್ತು ಅಹಂಕಾರವನ್ನು ಸೇರಿಸಿ 19 ಅಂತ ಹೇಳುವ ಅಭಿಪ್ರಾಯವೂ ಉಂಟು. ಗೀತೆಯಲ್ಲಿ ಇದಷ್ಟನ್ನು ಸಂಕ್ಷೇಪಿಸಿ ಭಗವಂತ ಹೇಳ್ತಾನೆ. ಏಕೆಂದರೆ ಗೀತೆಯನ್ನು ಇಷ್ಟೆಲ್ಲ ಓದಬೇಕಿದ್ರೆ ಅದನ್ನೆಲ್ಲ ಓದಿರ್ತಾರೆ ಅಂತ, ಅದಕ್ಕೋಸ್ಕರ ಅದರ ಸಾರವನ್ನು ಹೇಳಿಬಿಡೋಣ, ಜಿಷ್ಟನ್ನು ಹೇಳಿಬಿಡೋಣ ಅಂತೇಳಿ ಭಗವಂತ 5 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು ಅಂತ ಸಂಕ್ಷೇಪಿಸಿ ಹೇಳ್ತಾನೆ. ಒಟ್ಟು ಅದರ ಹೃದಯ ಭಾಗ ಇಷ್ಟೇ, ಇವಿಷ್ಟು ಸೂಕ್ಷ್ಮ ಶರೀರ. ಇವುಗಳನ್ನು ಆತ ಎಳೆದುಕೊಂಡು ಹೋಗ್ತಾನೆ, ಎಳಿತಾನೆ. ಯಾವಾಗ ಅಂದರೆ ಆ ಮರಣಕಾಲದಲ್ಲಿ ಅಂತ. ಮರಣ ಅಂದರೆ ಏನು ಅಂತ ಒಂದು ಪ್ರಶ್ನೆ. ಮರಣ ಅಂದರೆ ಎಲ್ಲರಿಗೂ ಗೊತ್ತು, ಯಾಕೆಂದರೆ ಮರಣ ಅಂದರೆ ಸಾಯೋದು ಅಂತ ಗೊತ್ತು. ಅಂದರೆ ಒಂದು ಪದಕ್ಕೆ ಇನ್ನೊಂದು ಪದ ಹೇಳಿಬಿಟ್ರೆ ನಮಗೆ ಗೊತ್ತು ಅಂತ ನಾವು ಅಂದ್ಕೊಳ್ತೇವೆ. ಅಲ್ಲ, ವೇದಾಂತದ ಹಿನ್ನೆಲೆಯಲ್ಲಿ ಏನು ಗೊತ್ತು ನಮಗೆ ಅಂದರೆ, ಈ ಸ್ಥೂಲ ಶರೀರದಿಂದ ಅನುಭವಿಸುವಂತಹ ಕರ್ಮದ ಫಲ ಮುಗಿದಿರ್ತದೆ. ಇನ್ನೊಂದು ದೇಹದಿಂದ, ಸ್ಥೂಲ ಶರೀರದಿಂದ ಅನುಭವಿಸಬೇಕಾದ ಫಲ ಕೊಡೋದಕ್ಕಿನ್ನೂ ಪ್ರಾರಂಭ ಆಗಿರೋದಿಲ್ಲ. ಈ ದೇಹದಿಂದ ಅನುಭವಿಸುವ ಫಲ ಮುಗಿದಿರ್ತದೆ, ಇನ್ನೊಂದು ದೇಹದಿಂದ ಅನುಭವಿಸುವಂಥ ಫಲ ಇನ್ನೂ ಶುರುವಾಗಿರೋದಿಲ್ಲ. ಅದು ಮರಣ. ಅದನ್ನು ಹೀಗೂ ಹೇಳ್ಬೋದು, ಸುಲಭವಾಗಿ ಹೇಳಬೇಕಂದ್ರೆ, ಜೀವ ದೇಹ ಇದೆರಡರ ಸಂಯೋಗವೇ ಹುಟ್ಟು, ವಿಯೋಗವೇ ಮರಣ. ಹ್ಯಾಂಗೆ ಹೇಳಿದರೂ ಒಂದೇ. ಅದರ ಮೊದಲನೇದು ಹೆಚ್ಚು ವಿವರಣೆಯನ್ನು ಒಳಗೊಂಡಂತಹ ಡೆಫಿನೇಷನ್. ಅಷ್ಟು ಹಿನ್ನೆಲೆಯಲ್ಲಿ ಆತ ಶರೀರಂ ಯದವಾಪ್ನೋತಿ, ಈ ದೇಹ ಹಳತಾಯಿತು ಸಾಕು ಅಂತ ಅನ್ನಿಸಿದಾಗ ಇದನ್ನು ಬಿಡ್ತಾನೆ. ಆಗ ಹೊಸ ಶರೀರವನ್ನು ಪಡಿತಾನೆ. ಹೆಚ್ಚಾಪಿ ಉತ್ಕ್ರಾಮತಿ, ಉತ್ಕ್ರಾಮತಿ ಉತ್ಕ್ರಮಣ ಅಂದರೆ ಜಿಗಿದು ಹೋಗುವುದು. ಯಾರು? ಈಶ್ವರ. ಅವನು ಬರೇ ಜೀವ ಅಲ್ಲ, ಈಶ್ವರ. ಅವು ಹೋಗುವಾಗ ಏತಾನಿ ಗೃಹೀತ್ವಾ ಸಂಯಾತಿ, ಇವುಗಳನ್ನು ತೆಗೆದುಕೊಂಡು ಸಂಯಾತಿ, ಚೆನ್ನಾಗಿ ಹೋಗ್ತಾನಂತೆ. ಅವನು ಚೆನ್ನಾಗಿ ಹೋಗ್ತಾನೆ ಅಂದರೆ ಅವನು ಹೋಗುವಾಗ ಯಾವುದೇ ರೀತಿಯಲ್ಲಿ ಯಾರು ಏನು ತಡೆದ್ರೂ ನಿಲ್ಲಲ್ಲ. ಅವನು ಮೂಗಿಂದ ಅಲ್ವಾ ಪ್ರಾಣ ಹೋಗೋದು, ಮೂಗಿಗೆ ಹಿಡಿದು ಬಿಡ್ತೇನೆ ಹೋಗ್ತಾನಾ ನೋಡೋಣ ಅಂದರೆ ಇಲ್ಲ, ಬಾಯಿಂದ ಹೋಗ್ತಾನೆ. ಬಾಯಿಯನ್ನು ಕಟ್ಟಿಬಿಡೋಣ, ಅವಾಗ ಎಲ್ಲಿಂದ ಹೋಗ್ತಾನೆ? ಆಗ ಏನು ಮಾಡ್ತಾನೆ ಅಂದರೆ ಕಣ್ಣಿಂದ ಹೋಗಿಬಿಡ್ತಾನೆ. ಕಣ್ಣನ್ನು ಕಟ್ಬಿಡೋಣ, ಕಿವಿಯಿಂದ ಹೋಗ್ತಾನೆ. ಕಿವಿಯನ್ನು ಕಟ್ಬಿಡೋಣ, ಕೆಳಗಡೆ ಅಪಾನ ವಾಯು ಮೂಲಕ ಹೋಗಿಬಿಡ್ತಾನೆ. ಅಲ್ಲ, ಇದು ಯಾವುದನ್ನು ಕಟ್ಟದಿದ್ರೂ ಬಹಳಷ್ಟು ಜನರಿಗೆ ಹೋಗುವುದು ಆ ದ್ವಾರದ ಮೂಲಕವೇ. ಗರುಡ ಪುರಾಣ ಬಹಳ ಸುದೀರ್ಘವಾಗಿ ಹೇಳುತ್ತೆ ಆ ಮಾತನ್ನು. ಅಲ್ಲ, ನಾವು ಯಾಕೆ ಕಟ್ಟಕ್ಕಾಗಲ್ಲ ಅಂದರೆ, ಒಂದು ಪ್ರಶ್ನೆ ಕೇಳ್ತೇನೆ. ಈ ದೇಹದಲ್ಲಿ ನಾವು ಕ್ರಿಯೇಟ್ ಮಾಡಿದಂತಹ ಪಾರ್ಟ್ಸ್ ಯಾವುದುಂಟು ಹೇಳಿ ನೋಡೋಣ. ನಾವಿಲ್ಲೇನಾದ್ರು ಹೊಸದನ್ನು ಕ್ರಿಯೇಟ್ ಮಾಡಬೇಕು ಅಂತೇಳಿ ಇದ್ದಿದ್ದನ್ನು ತೆಗೆದು ಹಾಕ್ಸ್ಕೊಂಡವ್ರಿಗೆ ಗೊತ್ತಾಗತ್ತೆ ಭಗವಂತ ಕೊಟ್ಟ ಅವಯವ ಎಷ್ಟು ಚೆನ್ನಾಗಿತ್ತು. ಈ ಹೊಸದಾಗಿ ಹಾಕ್ಸ್ಕೊಂಡು ಒದ್ದಾಡ್ತಾ ಇದ್ದೇನಲ್ಲಪ್ಪ ಅಂತ. ಹಲ್ಲು ಕಟ್ಸ್ಕೊಂಡವ್ರನ್ನ ಕೇಳಿ, ಕಣ್ಣು ಒಳಗಡೆಗೆ ಹಾಕ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳಿ, ಕಿವಿಗೆ ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳಿ ಅಲ್ವಾ. ನಮ್ಮದೆಲ್ಲ ಪೂರ ಅರ್ಧಂಬರ್ಧವೇ, ಅವನ್ನು ಮಾತ್ರ ಪರ್ಫೆಕ್ಟ್. ಆದರೆ ನಾವು ಚೆಂದ ಕಾಣಲಿ ಹೇಳಿ ಬಂಗಾರದ ಲೇಪ ಹಾಕ್ಕೊಳ್ತೇವೆ ಹಲ್ಲಿಗೆ, ಮತ್ತು ಸಿಲ್ವರ್ ಹಾಕ್ಕೊಳ್ತೇವೆ. ಏನಿದ್ರು ಹೊರಗಡಿನ ಚೆಂದ, ಆದರೆ ಒಳಗಡಿಂದ ಅವನು ಅನುಭವಿಸ್ತಾ ಇರ್ತಾನೆ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಶೂ ಹಾಕ್ಕೊಂಡವನಿಗೆ ಗೊತ್ತು ಅದು ಎಲ್ಲಿ ಒಳಗಡೆಯಿಂದ ಕಚ್ಚುತ್ತಾ ಇದೆ ಅಂತ. ಹೊರಗಡೆ ನೋಡೋದಕ್ಕೆ ಚಂದ, ಏನು ಪಾಲಿಷ್ ಮಾಡಿದ್ದು. ಹಾಗೆ ಅವನು ಕೊಟ್ಟಿದ್ದು ಎಲ್ಲವೂ ಸಹ ಪರ್ಫೆಕ್ಟ್. ಹಾಗಾಗಿ ಅವನು ಕೊಟ್ಟಿದ್ದನ್ನು ಅವನೇ ತೆಗೆದುಕೊಂಡು ಹೋಗಬೇಕಿದ್ರೆ ತಡೆಯೋದಕ್ಕೆ ನಾನು ನೀವು ಯಾರ್ರೀ ಅಲ್ವಾ. ಅವನು ಮನೆಯ ಬಾಗಿಲನ್ನು ಅವನು ಮುಚ್ತಾನೆ, ಬಿಕಾಸ್ ಈಸ್ ದ ಓನರ್. ನಾವು ಬಾಡಿಗೆದಾರರು, ಇಲ್ಲಿರೋರು. ನೆಟ್ಟಿಗೆ ಬಾಡಿಗೆನೇ ಕೊಡ್ತಾ ಇಲ್ಲ ನಾವು, ಇದಕ್ಕೆ ನಮ್ಮದು ಅಂತ ಬೀಗ್ತೇವಲ್ಲ ನಾವು.
ಅದರಿಂದ ಯಾಕೆ ಹೇಳಿದೆ ಸಂಯಾತಿ, ಸಂಯಾತಿ ಅಂದರೆ ಸಮ್ಯಕ್ ಯಾತಿ, ಚೆನ್ನಾಗಿ ಇಲ್ಲಿಂದ ಹೋಗ್ತಾ ಇರ್ತಾನೆ. ಅಂದರೆ ಯಾರು ಏನು ತಡೆದರೂ ಸಹ ಅವನು ನಿಲ್ಲೋಲ್ಲ. ಯಾಕೆ ಅಂದರೆ ಅವನು ಈ ದೇಹದಲ್ಲಿ ಇದ್ದು ಅನುಭವಿಸುವಂಥದ್ದು ಆಗಿದೆ, ಅಷ್ಟೇ, ಮುಗಿದೋಯ್ತು. ಹಾಗಿದ್ರೆ ಅಲ್ಲೊಂದು ಉದಾಹರಣೆ ಕೊಡ್ತಾರೆ, ದೃಷ್ಟಾಂತ. ವಾಯು ಗಂಧಾನಿವ ಆಶಯಾತ್ ಅಂತ. ಗಾಳಿ ಎಲ್ಲ ಕಡೆಯೂ ಸಂಚರಿಸುತ್ತೆ, ಹೂವಿನ ಮೇಲೂ ಹಾಯತ್ತೆ. ಆದರೆ ಆ ಗಾಳಿ ಹೂವಿನಿಂದ ಇನ್ನೊಂದು ಹೂವಿಗೆ ಹೋಗುವಾಗ ಅಥವಾ ಇನ್ನೊಂದು ಕಡೆ ಸಂಚರಿಸುವಾಗ ಆ ಹೂವಿನಲ್ಲಿರುವ ವಾಸನೆಯನ್ನು ಮಾತ್ರ ಹೊತ್ತು ಒಯ್ಯತ್ತೆ ಹೊರತನು ಯಾವತ್ತಾರು ಗಾಳಿ ಹೂವನ್ನು ಕಿತ್ಕೊಂಡು ಹೋಗುತ್ತಾ? ವೇದವ್ಯಾಸರು ಕೊಡುವ ದೃಷ್ಟಾಂತ ನೋಡಿ. ಗಾಳಿ ವಾಸನೆಯನ್ನು ಮಾತ್ರ ಕೊಂಡೊಯ್ಯುತ್ತೆ, ವಾಸನೆಗೆ ಇಷ್ಟು ಹೊತ್ತು ಆಧಾರವಾದ ಹೂವನ್ನು ಕೊಂಡೊಯ್ಯೋದಿಲ್ಲ. ಹಾಗೆಯೇ ಆತ ಈ ಇಂದ್ರಿಯಗಳನ್ನು ಕೊಂಡೊಯ್ತಾನೆ, ಇಂದ್ರಿಯಗಳಿಗೆ ಆಧಾರವಾದ ಸ್ಥೂಲ ಶರೀರವನ್ನು ತಗೊಂಡು ಹೋಗೋಲ್ಲ. ಮುಂದೆ ಇನ್ನು ಕೆಲವು ವರ್ಷ ಆದರೆ ಹೇಳ್ಬೋದು, ಅದನ್ನು ತಗೊಂಡು ಹೋಗ್ಬಿಡಪ್ಪ, ಏಕೆಂದರೆ ನಮಗೆಲ್ಲ ಕೆಲಸ ಕಡಿಮೆ ಆಗತ್ತೆ ಅಂತ. ಆದರೆ ಅವನು ತಗೊಂಡು ಹೋಗಲ್ಲ. ಸ್ಥೂಲ ಶರೀರವನ್ನು ಇಲ್ಲಿ ಬಿಡ್ತಾನೆ, ಈ ಸ್ಥೂಲ ಶರೀರದ ಸಾರಾತ್ಸಾರವಾದಂಥ ಈ ಆರನ್ನು ಎಳೆದುಕೊಂಡು ಹೋಗ್ತಾನೆ. ಆ ದೃಷ್ಟಾಂತ ಎಷ್ಟು ಸುಂದರವಾದ ದೃಷ್ಟ. ವಾಯು ಗಂಧಾನ್ ಇವ ಆಶಯಾತ್. ಆಶಯ ಅಂದರೆ ಹೂವೇ ಮೊದಲಾದದ್ದು ಅಂತ ಅರ್ಥ. ಎಲ್ಲಿವರೆಗೆ ಆ ವಾಸನೆಗೆ ಆಶ್ರಯ ಕೊಟ್ಟಿತ್ತು ಆ ಹೂವು, ಆ ಹೂವನ್ನಲ್ಲಿ ಬಿಡ್ತಾನೆ, ಅದರಲ್ಲಿರುವ ಗಂಧವನ್ನು ತೆಗೆದುಕೊಂಡು ಹೋಗ್ತಾನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಮತ್ತು ಅದು ಯಾವ್ಯಾವುದು 6 ಅಂತ ಹೇಳಿದ್ನಲ್ಲ, ನಮಗೆ ಮರ್ತೋಗತ್ತೆ ಅಂತ ಕೃಷ್ಣ ನೇರವಾಗಿ ಅದಿಷ್ಟನ್ನು ಕರಾರುವಾಕ್ಕಾಗಿ 9ನೇ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾನೆ. ಯಾವ್ಯಾವುದಪ್ಪ? ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ. ದೇಹದಲ್ಲಿರುವಂತಹ ಈ ಜೀವ ಕಿವಿ ಮತ್ತು ಕಣ್ಣು, ಚರ್ಮ, ನಾಲಿಗೆ, ಮೂಗು ಮತ್ತು ಮನಸ್ಸು 6. ಈ ಇಂದ್ರಿಯವೆಂದು ಮತ್ತು ಮನಸ್ಸು ಇಂದ್ರಿಯ ಅಂತಲೂ ಅಭಿಪ್ರಾಯ ಉಂಟು, ಇಂದ್ರಿಯ ಅಲ್ಲ ಅಂತಲೂ ಅಭಿಪ್ರಾಯ ಉಂಟು. ಸದ್ಯಕ್ಕಂತೂ ಇಂದ್ರಿಯ ನಾವು ಒಪ್ಕೊಬಿಡೋಣ, ಯಾಕೆಂದರೆ ಇಲ್ಲಿ ಹೇಳಿದ್ದಾನೆ ಕೃಷ್ಣ. ಹಾಗಾಗಿ ಈ 5 ಸಹ 5 ಮತ್ತು 1 6 ಇಟ್ಕೊಂಡು ಆತ ವಿಷಯಾನ್ ಉಪಸೇವತೆ ಅಂದರೆ ಇವುಗಳನ್ನು ಆಶ್ರಯಿಸಿಕೊಂಡು ಶಬ್ದಾದಿ ವಿಷಯಗಳನ್ನು ಭೋಗಿಸ್ತಾನೆ. ಇಲ್ಲಿ ಇದಿಷ್ಟೇ ಮಾತನ್ನು ಕೇಳಿದಾಗ ಒಂದು ಸಂಶಯ ಬರುತ್ತೆ. ಅಲ್ಲ, ಇವುಗಳನ್ನಿಟ್ಕೊಂಡು ಅವನು ಭೋಗಿಸ್ತಾನೆ, ತೃಪ್ತಿ ಪಡ್ತಾನೆ ಅಂದರೆ ಅವನಿಗೆ ತೃಪ್ತಿ ಇಲ್ವ? ಹಾಗಿದ್ರೆ ಅವನು ಆಪ್ತ ಕಾಮನಲ್ಲ, ಸದಾ ಸುಖಿ ಅಲ್ಲ ಅಂತ ಆಯ್ತಲ್ಲ ಅಂತ. ಅಲ್ಲ, ಅವನು ಸದಾ ತೃಪ್ತಿ ಉಳ್ಳವನೇ, ತೃಪ್ತನೇ. ಅವನ ಇರುವಿಕೆಯಿಂದಾಗಿ ಈ 6 ಕೆಲಸ ಮಾಡ್ತವೆ. ಈ 6 ಕೆಲಸ ಮಾಡಿದ್ದನ್ನು ಲೋಕದ ಜನ ಅವನಿಗೆ ಅಂಟಿಸ್ತಾರೆ. ಅವನ ಇರುವಿಕೆಯಿಂದಾಗಿ ಕೆಲಸ ಆಗ್ತಾ ಇರುತ್ತೆ, ಆದರೆ ಜನ ಏನು ಮಾಡ್ತಾರೆ? ಅವನಿಗೆ ಅದನ್ನು ಅಂಟಿಸ್ತಾರೆ, ಅವನೇ ಮಾಡ್ದ ಅಂತ. ವಾಸ್ತವಿಕವಾಗಿ ತೃಪ್ತಿಯಾಗುವುದು ಮನಸ್ಸಿಗೆ, ಆತ್ಮನಿಗೆ ಅಲ್ಲ. ಅವನು ಸದಾ ತೃಪ್ತ. ಆದ್ದರಿಂದ ಇದಿಷ್ಟನ್ನು ಆತ ಏನು ಮಾಡ್ತಾನೆ ಅಂದರೆ ಅವಲಂಬಿಸಿಕೊಂಡಿರ್ತಾನೆ. ಮನಃ ಅಯಂ ಅಂದರೆ ಜೀವಾತ್ಮ ಅಂತ. ಮನಃ ಅಧಿಷ್ಠಾಯ, ಮನಸ್ಸನ್ನು ಆಶ್ರಯಿಸಿಕೊಂಡು ವಿಷಯಾನ್ ಉಪಸೇವತೆ, ವಿಷಯಗಳನ್ನು ಆತ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಇಂದ್ರಿಯಗಳ ಮೂಲಕ ಈ ಜೀವಾತ್ಮನನ್ನು ಭೋಕ್ತ ಅಂತ ಕರೀತಾರೆ ಅಷ್ಟೇ ಹೊರತುನು ಆತ ಸ್ವಯಂ ಭೋಕ್ತ ಅಲ್ಲ. ಇದನ್ನು ನಾವು ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕು. ಮನಸ್ಸು ಇಂದ್ರಿಯ ಅಂತನೂ ಒಂದು ಅಭಿಪ್ರಾಯ, ಇಂದ್ರಿಯ ಅಲ್ಲ ಅಂತನೂ ಅಭಿಪ್ರಾಯ ಉಂಟು. ಅದು ಶಾಸ್ತ್ರದ ವಾದಕ್ಕೆ ಸಂಬಂಧಪಟ್ಟ ವಿಚಾರ, ವೇದಾಂತ ಚಿಂತನೆಗೆ ಬೇಕಾದ ವಿಚಾರ ಅಲ್ಲ. ಮನಸ್ಸು ಇಂದ್ರಿಯ ಅಷ್ಟೇ, ಮುಗಿದೋಯ್ತು ಇಲ್ಲಿ. ಇದಿಷ್ಟು ಈ ಶ್ಲೋಕದಲ್ಲಿ ಬಂದಂಥ ವಿಚಾರ. ಮುಂದಕ್ಕೆ ಹೋಗೋಣ, ಇಲ್ಲೆಲ್ಲ ಹೆಚ್ಚು ವಿಚಾರಗಳಿಲ್ಲ. ಮತ್ತು 10ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಲೋಕದ ಜನ ಕಣ್ಣಿದ್ದೂ ಸಹ ಆತ್ಮನನ್ನು
ಗುರುತಿಸೋದಿಲ್ವಲ್ಲಪ್ಪ ಅಂತ ಕೃಷ್ಣ ಕನಿಕರ ಪಡ್ತಾನಂತೆ. ಅದಕ್ಕೆ ಆಚಾರ್ಯ ಶಂಕರರ ಭಾಷ್ಯದ ಭಾಗ ಬಹಳ ಸುಂದರವಾಗಿ ಉಂಟು. ನೋಡೋಣ ಶ್ಲೋಕ ಏನು ಅಂತ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಈತನು ಈ ದೇಹದಿಂದ ನಿರ್ಗಮಿಸುತ್ತಿದ್ದರು, ಉತ್ಕ್ರಾಮಂತಂ ಅಂದರೆ ಹೊರಟು ಹೋಗುತ್ತಿದ್ದರು, ಮತ್ತು ಸ್ಥಿತಂ ಅದರಲ್ಲಿಯೇ ಇದ್ದಾಗಲೂ, ಭುಂಜಾನಂ ಶಬ್ದಾದಿ ವಿಷಯಗಳನ್ನು ಅನುಭವಿಸ್ತಾ ಇದ್ದರೂ, ಗುಣಾನ್ವಿತಂ ಸುಖ ದುಃಖಾದಿ ಗುಣಗಳಿಂದ ಕೂಡಿದ್ದರೂ ಇವನನ್ನು ಮೂಢರು ಗುರುತಿಸುವುದಿಲ್ಲ. ವಿಮೂಢಾ ನಾನುಪಶ್ಯಂತಿ, ಅನುಪಶ್ಯಂತಿ ಅಂದರೆ ಇಲ್ಲಿ ಗುರುತಿಸೋದಿಲ್ಲ ಅಂತ. ಹಾಗಿದ್ರೆ ಯಾರು ನೋಡ್ತಾರೆ? ಪಶ್ಯಂತಿ ಜ್ಞಾನಚಕ್ಷುಷಃ, ಜ್ಞಾನನೇತ್ರರಾದಂತಹ ವಿವೇಕಿಗಳು ಅವನನ್ನು ಗುರುತಿಸ್ತಾರೆ, ಕಂಡು ಹಿಡ್ಕೊಳ್ತಾರೆ. ಅಂದರೆ ಈ ಎಲ್ಲ ಸಂದರ್ಭದಲ್ಲೂ ಸಹ ದೇಹಾತಿರಿಕ್ತನಾದಂಥ ಆತ್ಮ ಇದ್ದಾನೆ ಅಂತ ನಾವು ಸಹಜವಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಉಂಟು. ಆದರೆ ಲೋಕದ ಜನ ತಿಳಿದುಕೊಳ್ಳೋದಿಲ್ಲ. ಯಾಕೆ ನೋಡಿ, ಉತ್ಕ್ರಾಮಂತಂ, ಈ ದೇಹ ಇಲ್ಲಿತ್ತು, ಇದ್ದಾಗ ನಾವು ಕರೆದ್ರೆ ಎಷ್ಟು ದಿವಸ ಮಾತಾಡ್ತಾ ಇದ್ದ, ಅದರೊಳಗೆ ಯಾವನೋ ಒಬ್ಬ ಅಣ್ಣ ಅಂತ ಕರೆದ್ರೆ ಓ ಅಂತಿದ್ದ, ತಾಯಿ ಮಗ ಅಂತ ಕರೆದ್ರೆ ಓ ಅಂತಿದ್ದ, ಫ್ರೆಂಡ್ಸ್ ಬಂದುಬಿಟ್ಟು ಓ ಮೈ ಡಿಯರ್ ಅಂತ ಕರೆದಾಗ ಓ ಅಂತಿದ್ದ. ಆದರೆ ಇವತ್ತು ಅವನು ಸತ್ತ ಅಂತ ಹೇಳುವಾಗ ಆ ದೇಹ ಅಲ್ಲೇ ಇದೆ, ಆದರೆ ಆ ಓ ಅಂತ ನಮ್ಮ ಶಬ್ದಕ್ಕೆ ಪ್ರತಿಕ್ರಿಯಿಸುವವನು ಇಲ್ವಲ್ಲ. ದೇಹವೇ ಅವನು ಆದದ್ದಿದ್ದರೆ ಈಗಲೂ ಪ್ರತಿಕ್ರಿಯಿಸಬೇಕಾಗಿತ್ತಲ್ವಾ? ಇಷ್ಟು ನಿಚ್ಚಳವಾಗಿ ಢಾಳಾಗಿ ಗೊತ್ತಾದರೂ ಸಹ ದೇಹಾತಿರಿಕ್ತನಾದ ಆತ್ಮನಿದ್ದಾನೆ, ಅವನೇ ನನ್ನ ಸ್ವರೂಪ ಅಂತ ಲೋಕದ ಜನ ಯಾಕೆ ವಿಚಾರ ಮಾಡೋದಿಲ್ಲ? ಮತ್ತೆ ಸ್ಥಿತಂ ಇದ್ದಾನೆ, ಇದ್ದಾನೆ ಅಂದರೆ ಕೆಲವು ಸಲ ಕೂರ್ತಾನೆ, ಕೆಲವು ಸಲ ಹೇಳ್ತಾನೆ, ಕೆಲವು ಸಲ ಓಡಾಡ್ತಾ ಇರ್ತಾನೆ. ಅರೆ, ಈ ದೇಹದ ಒಳಗೆ ಕೂರುವ ಹಾಗೆ ಪ್ರೇರಣೆ ಕೊಡುವ, ಚಲಿಸುವ ಹಾಗೆ ಪ್ರೇರಣೆ ಕೊಡುವ, ನಿಲ್ಲುವ ಹಾಗೆ ಪ್ರಚೋದಿಸುವ ಒಂದು ಚೈತನ್ಯ ವಸ್ತು ಇಲ್ಲದೆ ಇದ್ದರೆ ಜಡವಾದ ದೇಹ ಈ ಕೆಲಸ ಮಾಡುತ್ತಾ? ಮಾಡೋದಿಲ್ಲ ಅಂತಾದರೆ ಪ್ರಶ್ನೆ ಎಷ್ಟೇ, ನಾವು ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತೆಲ್ಲ ಈ ಹೆಸರು ಹೇಳಿ ಕೂಗುವುದು ಕರೆಯುವುದು ಈ ಜಡವಾದ ದೇಹವನ್ನು ಅಥವಾ ಆ ಚೈತನ್ಯವನ್ನು. ಹಾಗಿದ್ರೆ ನಾವು ಅಣ್ಣ ಅಪ್ಪ ಅಮ್ಮ ಈ ಎಲ್ಲ ಶಬ್ದಗಳಿಂದ ಕರಿತಾ ಇರೋದು ಯಾವುದನ್ನು? ಅದನ್ನೇ. ಅದಕ್ಕೋಸ್ಕರ ವೇದಾಂತ ಹೇಳುತ್ತೆ, ಆತ್ಮವಸ್ತುವನ್ನು ಹೇಳದೇ ಇರುವ ಶಬ್ದವೇ ಇಲ್ಲ. ಆದರೆ ಯಾವ ಶಬ್ದವೂ ನೇರವಾಗಿ ಅವನನ್ನು ಮುಟ್ಟೋಲ್ಲ. ನಿನ್ನೆ ಹೇಳಿದ್ದೇನೆ, ಲೌಕಿಕ ಶಬ್ದಗಳು ಅಲೌಕಿಕ ಶಬ್ದಗಳು ಅಂತ. ಆ ಹಿನ್ನೆಲೆಯಲ್ಲಿ ನನಗೆ ಒಂದು ಮಾತು ನೆನಪಾಗ್ತದೆ. ಪರಮಹಂಸರು ಒಂದು ಮಾತು ಹೇಳ್ತಾರೆ, ಲೋಕದ ಎಲ್ಲ ಶಬ್ದಗಳು ಎಂಜಲಾಗಿ ಬಿಟ್ಟಿವೆ, ಆದರೆ ಆತ್ಮ ಎನ್ನುವ ಶಬ್ದ ಮಾತ್ರ ಎಂಜಲಾಗಲಿಲ್ಲ, ಆಗೋದೇ ಇಲ್ಲ, ಎಂದೂ ಎಂಜಲಾಗೋಲ್ಲ ಅದು ಅಂತ. ಯಾಕೆಂದರೆ ಎಲ್ಲ ಶಬ್ದವೂ ಎಂಜಲಾಗಿ ಬಿಟ್ಟಿದೆ ಅಂದರೆ ಆ ಎಂಜಲು ಹುಟ್ಟುವ ನಾಲಿಗೆಯಿಂದ ಎಲ್ಲ ಶಬ್ದಗಳು ಬರ್ತವೆ ಅಂತ ಒಂದರ್ಥ ಅಲ್ವಾ? ಮತ್ತಷ್ಟೇ ಅಲ್ಲ, ನಾವು ಒಂದು ಶಬ್ದವನ್ನು ಹೇಳಿದಾಗ ಆ ವಸ್ತು ನಮಗೆ ಪರಿಚಯ ಆಗುತ್ತೆ ಅಂದರೆ ಈ ಶಬ್ದ ಆ ವಸ್ತುವನ್ನು ಪರಿಚಯಿಸುತ್ತೆ ಅಂತಾದರೆ ಈ ಶಬ್ದ ಆ ವಸ್ತುವನ್ನು ಸ್ಪರ್ಶ ಮಾಡಿದೆ ಅಂತ ಅರ್ಥ ತಾನೆ. ಹಾಗಾಗಿ ಈ ಎಂಜಲಿನಿಂದ ಬಂದ ಶಬ್ದ ಅದನ್ನು ಸ್ಪರ್ಶ ಮಾಡಿದ್ರೆ ಅದಕ್ಕೆ ಎಂಜಲು ತಾಗಿದೆ ಆ ವಸ್ತುವಿಗೆ. ಹಾಗಾಗಿ ಎಲ್ಲ ವಸ್ತುಗಳು ಎಂಜಲಾಗಿವೆ, ಪರಮಹಂಸರ ಮಾತು. ಆದರೆ ಆತ್ಮವಸ್ತು ಮಾತ್ರ ಎಂಜಲಾಗೋದಿಲ್ಲ. ಯಾಕೆ ಅಂದರೆ ಯಾವ ಶಬ್ದದಿಂದಲೂ ಅದನ್ನು ಹೇಳಲಿಕ್ಕಾಗೋದಿಲ್ಲ ನೇರವಾಗಿ. ನಿನ್ನೆ ಹೇಳಿದ್ದೇನಲ್ಲ, ನೇತಿ ನೇತಿ ನೆಗೆಟಿವ್ ಆಗಿ ಹೇಳ್ತೇವೆ, ನೇರ ಯಾವ ಶಬ್ದವೂ ಹೇಳೋದಿಲ್ಲ. ಅದು ಎಲ್ಲ ಶಬ್ದವೂ ಸಹ ದೂರದಿಂದ ಅವನನ್ನು ಪರಿಚಯಿಸ್ತವೆ. ಆ ಹಿನ್ನೆಲೆಯಲ್ಲಿ ನಾವು ಯಾವುದೇ ಶಬ್ದವನ್ನು ಹೇಳಿದರೂ ಸಹ
ಅದು ಎಲ್ಲವೂ ಸಹ ಚೇತನವನ್ನೇ ಹೇಳುತ್ತೆ, ಆತ್ಮವಸ್ತುವನ್ನೇ ಹೇಳುತ್ತೆ. ಹಾಗಾಗಿ ಸ್ಥಿತಂ ಇದನ್ನು ನೋಡಿ ಗುರುತಿಸ್ಬೋದಿತ್ತು. ಈ ಕುಳಿತುಕೊಳ್ಳೋದು, ನಿಲ್ಲೋದು, ಓಡಾಡೋದು ಇದೆಲ್ಲವನ್ನು ಸಹ ಒಳಗಿನಿಂದ ಮಾಡಿಸೋನು ಯಾವನೋ ಒಬ್ಬನಿದ್ದಾನೆ ಅಂತ. ಇದು ಆಗಲಿಲ್ವಾ? ಬೇಡ, ಬಿಟ್ಬೋಣ. ಭುಂಜಾನಂವಾ ಊಟ ಮಾಡ್ತಾನಲ್ಲ, ಊಟ ಮಾಡುವಾಗ ಕೈ ಮುಂದಕ್ಕೆ ಹೋಗುತ್ತೆ, ಮತ್ತು ತಗೊಂಡು ಬರುತ್ತೆ, ಮತ್ತು ಬಾಯೊಳಗಿಡತ್ತೆ, ಬಾಯಿ ಅಗಿಯತ್ತೆ, ಒಳಗಡೆ ಹೋಗುತ್ತೆ ಆಹಾರ. ಇದು ಎಲ್ಲವುದೂ ಸಹ ಈ ಜಡವಾದ ದೇಹ ಹೇಗೆ ಮಾಡುತ್ತೆ? ಈ ಜಡವಾದ ದೇಹ ಹೀಗೆ ಮಾಡುತ್ತೆ ಅಂತಾದರೆ ಜಡವಾದ ದೇಹಕ್ಕೆ ಈ ಚಟುವಟಿಕೆಯನ್ನು ಕೊಟ್ಟು, ಚಲನೆಯನ್ನು ಕೊಟ್ಟು ಮಾಡಿಸೋನು ಒಳಗೊಬ್ಬ ಇರಬೇಕಲ್ವಾ? ಅದೇ ನನ್ನ ಸ್ವರೂಪ ಅಂತ ಯಾಕೆ ಲೋಕದ ಜನ ವಿಚಾರ ಮಾಡೋದಿಲ್ಲ? ಮತ್ತೆ ಮುಂದಿನ ಶಬ್ದ ಗುಣಾನ್ವಿತಂ. ಬೇರೆ ಬೇರೆ ಈ ಸುಖ ದುಃಖಾದಿ ಗುಣಗಳನ್ನೆಲ್ಲ, ಶಬ್ದಗಳನ್ನೆಲ್ಲ ಅನುಭವಿಸ್ತಾನೆ. ಸಂಗೀತ ಕೇಳ್ತಾನೆ, ಆಹಾ ಏನು ಚೆನ್ನಾಗಿದೆ ಅಂತ ಉದ್ಗಾರ ತೆಗಿತಾನೆ. ಆ ಉದ್ಗಾರ ತೆಗೆಯುವವನು ಈ ದೇಹವೋ ಒಳಗಿನ ಚೇತನವೋ? ದೇಹವೇ ಆದರೆ ಡೆಡ್ ಬಾಡಿ ಮುಂದುಗಡೆಗೆ ಒಂದು ಕ್ಯಾಸೆಟ್ ಆನ್ ಮಾಡಿ ಇಟ್ಬಿಡೋದು, ಟೇಪ್ ರೆಕಾರ್ಡರ್ನ, ಅದು ಉದ್ಗಾರ ತೆಗಿಯತ್ತಾ? ತುಂಬ ಚೆನ್ನಾಗಿದೆ ಅಂತ ಹೇಳುತ್ತಾ? ಇಲ್ಲ. ಹಾಗಿದ್ರೆ ಈ ಗುಣಗಳನ್ನೆಲ್ಲ ಅನುಭವಿಸುವ ಹಾಗೆ ತೋರುತ್ತಾ ತಾನಿಲ್ಲಿ ಇದ್ದೇನೆ ಅಂತ ಹೇಳ್ತಾ ಇರ್ತಾನಲ್ಲ ನಿರಂತರ, ಅವನನ್ನು ಲೋಕದ ಜನ ಯಾಕೆ ಗುರುತಿಸೋದಿಲ್ಲ? ಮುಂದೆ ಹೇಳ್ತಾನೆ ಕೃಷ್ಣ, ವಿಮೂಢಾಹ, ಈ ಲೋಕದ ಜನ ಶುದ್ಧ ಮೂರ್ಖರು. ನಿನ್ನ ಮುಂದಗಡೆಗೆ ಈ ಸಂಪತ್ತಿನ ರಾಶಿಯನ್ನಿಟ್ಟಿದ್ದೇನೆ, ಕಣ್ಣಿದ್ದು ಕುರುಡನಾಗಿಬಿಟ್ಟಿಲ್ಲ ನೀನು. ವಿಮೂಢಾಹ ನಾನು ಪಶ್ಯಂತಿ. ಪಶ್ಯಂತಿ ಅಲ್ಲ, ಪಶ್ಯಂತಿ ಅಂದರೆ ಯಾರು ಹೇಳದೇ ಇದ್ರೂ ನೋಡ್ತಾನೆ, ಅವನು ಪಶ್ಯಂತಿ. ಜ್ಞಾನಿಗಳು ಹೇಳಿದರೂ ಸಹ ಅನುಪಶ್ಯಂತಿ, ನೋಡೋದಿಲ್ವಲ್ಲಪ್ಪ. ಛೇ, ಕೃಷ್ಣನ ಈ ಭಾವವನ್ನು ಭಗವತ್ಪಾದರು ಭಾಷೆಯಲ್ಲಿ ಬಹಳ ಸುಂದರವಾಗಿ ವಿವರಿಸ್ತಾರೆ. ಅಯ್ಯೋ ಅಂತಾನೆ ಭಗವಂತ ಅಂತ, ಛೇ 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 ಮರುಕ ಪಡ್ತಾನೆ ಅಂತಾರೆ. ಯಾಕೆ ಅಂದರೆ ಹಾಗಿದ್ರೆ ಯಾರೂ ನೋಡೋದೇ ಇಲ್ವಾ ಆತ್ಮವಸ್ತುವನ್ನು? ಅಂದರೆ ಇಲ್ಲ, ಅಷ್ಟೆಲ್ಲ ಪಶ್ಚಾತ್ತಾಪ ಪಡಬೇಡಿ ಅಂತ ಅವನೇ ಸಮಾಧಾನ ಹೇಳುವಾಗೆ, ಪಶ್ಯಂತಿ ಜ್ಞಾನ ಚಕ್ಷುಷಃ, ಅದು ಜ್ಞಾನಿಗಳು ನೋಡ್ತಾರೆ ಅವನನ್ನು. ಅವರು ಕಣ್ಣೇ ನೋಡತ್ತೆ ಅಂತಲ್ಲ, ಕಣ್ಣಿನಿಂದ ನೋಡ್ತಾನೆ. ಕಿವಿ ಕೇಳುವುದಲ್ಲ, ಕಿವಿಯಿಂದ ಕೇಳ್ತಾನೆ. ಅಂದರೆ ಎಲ್ಲೆಲ್ಲಿ ಇಂತ ಅಂತ ಬರುತ್ತೋ ಅದೆಲ್ಲ ಇನ್ಸ್ಟ್ರೂಮೆಂಟ್ಗಳು ಯಾವಾಗಲೂ ಜಡ, ಇನರ್ಟ್, ಅವು ಏನೂ ಕೆಲಸ ಮಾಡಲ್ಲ. ಹಾಗಾಗಿ ಈ ಎಲ್ಲವುಗಳೂ ಕೆಲಸ ಮಾಡುವ ಹಾಗೆ ಯಾವನು ಮಾಡ್ತಾನೋ ಅವನೇ ಆತ್ಮ, ಅದೇ ನನ್ನ ಸ್ವರೂಪ ಅಂಥೇಳಿ ಅವರೇನು ಮಾಡ್ತಾರೆ, ಈ ಇಂದ್ರಿಯಗಳು ಕಣ್ಣು ನೋಡಿದ್ದಿದ್ರು ನೋಡಿದ ಶಬ್ದ ಆಕಾರ ಜೊತೆಗೆ, ರೂಪ ಜೊತೆಗೆ ಅವರು ಒಂದಾಗೋದಿಲ್ಲ. ಕಿವಿ ಕೇಳಿಸ್ಕೊಂಡಿದ್ದಿದ್ರು ಶಬ್ದ ಜೊತೆಗೆ ಒಂದಾಗೋದಿಲ್ಲ. ನಾಲಿಗೆ ರುಚಿ ನೋಡಿದ್ದಿದ್ರು ಆ ರುಚಿಯ ಜೊತೆಗೆ ಒಂದಾಗೋದಿಲ್ಲ. ಯಾಕೆ? ಇವೆಲ್ಲ ಇಂದ್ರಿಯಗಳ ಧರ್ಮವೇ ಅಷ್ಟೇ ಹೊರತನು ನನ್ನ ಕೆಲಸ ಅಲ್ಲ, ನನ್ನ ಧರ್ಮ ಅಲ್ಲ. ಇದು ಹೀಗೆ ಜ್ಞಾನಿಗಳು ನಡ್ಕೊಂಡು ಹೋಗ್ತಾರೆ, ನಾವು ಅಂದ್ಕೊಂಡಿರ್ತೇವೆ, ಅವರಿಗೆ ನಡೆದಿದ್ದೂ ಗೊತ್ತಾಗೋದಿಲ್ಲ. ಯಾಕೆ? ಅದು ಕಾಲು ಕೆಲಸ ನಡೆಯೋದು. ಯಾರೋ ಏನೋ ಕೇಳಿದ್ರು ಎತ್ಕೊಡ್ತಾರೆ, ಅವ್ರು ಕೊಡಲ್ಲ, ಕೈ ಕೊಡ್ತು ಅಂತ ಸದಾ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಅವರು ಪಶ್ಯಂತಿ ಜ್ಞಾನಚಕ್ಷುಷಃ. ಈ ಭಾಷ್ಯದ ಭಾಗವನ್ನು ಒಮ್ಮೆ ಓದಬೇಕು ನಾನು, ಯಾಕೆಂದರೆ ಬಹಳ ಸೊಗಸಾದಂತಹ ಭಾಗ. ಅದಕ್ಕೋಸ್ಕರ ಉತ್ಕ್ರಾಮಂತಂ ದೇಹಂ ಪೂರ್ವೋಪಾತ್ತಂ ಪರಿತ್ಯಜಂತಂ, ಸುಲಭವಾದ ಭಾಷೆ. ಹಳೆಯ ದೇಹವನ್ನು ಬಿಟ್ಟು ಹೋಗುವಾಗ ಅಂತ. ಸ್ಥಿತಂ ವಾಪಿ ದೇಹೇ ತಿಷ್ಠಂತಂ ಭುಂಜಾನಂ ವಾ ಶಬ್ದಾದೀಶ್ಚ ಉಪಲಭಮಾನಂ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನೆಲ್ಲ ಅನುಭವಿಸ್ತಾ ಇದ್ದಾಗ ಗುಣಾನ್ವಿತಂ ಸುಖ ದುಃಖ ಮೋಹಾದ್ಯೈ ಗುಣೈ ಅನ್ವಿತಂ ಅನುಗತಂ ಸಂಯುಕ್ತಮಿತ್ಯರ್ಥ. ಸುಖ ಬಂದಾಗ ಸಂತೋಷದಿಂದ ಉದ್ಗಾರ ತೆಗಿತಾನೆ,
ದುಃಖ ಆದಾಗ ಕಣ್ಣೀರು ಹಾಕ್ತಾನೆ. ಈ ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಾ ಇರೋನು ಯಾರು? ಏವಂಭೂತಮಪಿ ಏನಂ. ಹೀಗೆ ಈ ಎಲ್ಲ ಕ್ರಿಯೆಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಳಗಡೆಯಿಂದ ಚೈತನ್ಯ ವಸ್ತು ಉಂಟು ಅಂತ. ಅತ್ಯಂತ ದರ್ಶನ ಗೋಚರ ಪ್ರಾಪ್ತಂ. ಸಾಮಾನ್ಯ ಜನರ ಕಣ್ಣಿಗೂ ಸ್ಪಷ್ಟವಾಗಿ ಕಾಣಿಸುವ ಹಾಗಿದ್ದಾನೆ ಆತ್ಮ. ಆದರೆ ಏನು ಮಾಡೋಣ, ವಿಮೂಢಾಹ, ಇವರು ಮೂರ್ಖರಿದ್ದಾರೆ, ಕಣ್ಣಿದ್ದು ಕುರುಡರು, ನೋಡೋದಿಲ್ಲ. ಯಾಕೆ ನೋಡೋದಿಲ್ಲ ಅಂದರೆ ಅದಕ್ಕೊಂದು ಕಾರಣ ಕೊಡ್ತಾರೆ ಅವರು. ದೃಷ್ಟ ಅದೃಷ್ಟ ವಿಷಯ ಭೋಗ ಬಲಾಕೃಷ್ಟ ಚೇತಸ್ತಯ. ಈ ಜನರಿಗೆ ಪ್ರತ್ಯಕ್ಷ ಫಲದಲ್ಲಿಯೇ ಆಸಕ್ತಿ. 1 ತಿಂಗಳ ದುಡಿ, 31ನೇ ತಾರೀಕು ಸಂಬಳ ಎಣಿಸು, ಆಹಾ ಬದುಕು ಸಾರ್ಥಕ ಅಂತ ಉದ್ಗಾರ ತೆಗಿ. ಮತ್ತು 1ನೇ ತಾರೀಕಿಂದ 30ನೇ ತಾರೀಕು ಯಾವತ್ತು ಬರುತ್ತೆ ಅಂತ ಲೆಕ್ಕ ಹಾಕು. ಇದು ದೃಷ್ಟಫಲ. ಕಣ್ಣಿಗೆ ಕಾಣುವ ನೇರವಾದ ಫಲಕ್ಕೆ ದೃಷ್ಟಫಲ ಅಂತ ಹೆಸರು. 99.99 ಇದರೊಳಗೆ ಇರ್ತಾರೆ ಲೋಕ ಜನ, ಹೌದಾ ಅಲ್ವಾ? ದೃಷ್ಟಫಲದ ಬಗ್ಗೆ ಆಸಕ್ತಿ. ಇನ್ನು ಕೆಲವು ಜನ ಇದ್ದಾರೆ ಅದೃಷ್ಟ ಫಲ, ಅಂದರೆ ಸ್ವರ್ಗ ಇದೆಯಂತೆ, ನಾನು ಅಲ್ಲಿಗೆ ಹೋಗಬೇಕು, ಅಲ್ಲಿ ಸ್ವಲ್ಪ ಸುಖ ಅನುಭವಿಸ್ಬೇಕು, ಪಕ್ಕದಲ್ಲಿ ಇಂದ್ರನ ಪಕ್ಕದಲ್ಲಿ ಕೂತ್ಕೊಳ್ಬೇಕು, ಆ ರಂಭಾದಿ ಅಪ್ಸರೆಲ್ಲ ಬಂದು ನನಗೂ ಒಂದು ಸೆಲ್ಯೂಟ್ ಹೊಡಿಬೇಕು. ಇದನ್ನೆಲ್ಲ ನಿರೀಕ್ಷಣೆ, ಇದು ಅದೃಷ್ಟ ಫಲ. ಕೆಲವು ಜನ ದೃಷ್ಟಫಲದ ಹಿಂದೆ ಬಿದ್ದಿರ್ತಾರೆ, ಬಹಳಷ್ಟು ಜನ. ಇನ್ನು ಕೆಲವು ಜನ ಅದೃಷ್ಟ ಫಲ, ಕಣ್ಣಿಗೆ ಕಾಣದೇ ಇರುವಂಥ ಸ್ವರ್ಗದ ಬಗ್ಗೆ ಕಲ್ಪನೆ ಇವರಿಗೆ. ಬಹಳ ಪಶ್ಚಾತ್ತಾಪದಿಂದ ಒಂದು ಮಾತು ಹೇಳ್ತಾರೆ ಅವರು. ಈ ಜನ ಎಷ್ಟು ಮೂರ್ಖರು ಅಂದರೆ, ಇವತ್ತು ಏಕಾದಶಿ ಅಂತ ಒಬ್ಬ ಜ್ಯೋತಿಷಿ ಹೇಳಿದರೆ ಉಪವಾಸ ಮಾಡ್ತಾರೆ. ಇವತ್ತು ಅಮಾವಾಸ್ಯೆ ಅಂತ ಹೇಳಿದರೆ ಇವರ ಅಪ್ಪ ಅಮ್ಮನಿಗೆ ತರ್ಪಣ ಕೊಡ್ತಾರೆ. ಪ್ರಶ್ನೆ ಇಷ್ಟೇ, ಏಕಾದಶಿಯನ್ನು ಇವರು ನೋಡಿದ್ದಾರಾ? ಅಮಾವಾಸ್ಯೆಯನ್ನು ಇವರು ನೋಡಿದ್ದಾರಾ? ಏಕಾದಶಿನೂ ನೋಡಲಿಲ್ಲ, ಅಮಾವಾಸ್ಯೆಯನ್ನು ನೋಡಲಿಲ್ಲ, ಅಷ್ಟಮಿನೂ ನೋಡಲಿಲ್ಲ. ಹೀಗೆ ನೋಡದೇ ಇರುವ, ಕಣ್ಣಿಗೆ ಕಾಣದೇ ಇರುವಂಥ ತಿಥಿಗಳ ವಿಚಾರವನ್ನು ಹೇಳಿದಾಗ ಈ ಜನ ನಂಬಿ ಕರ್ಮಪ್ರವೃತ್ತರಾಗ್ತಾರಲ್ಲ. ಪ್ರತ್ಯಕ್ಷ ಕಣ್ಣಿಗೆ ಕಾಣುವ ಆತ್ಮನನ್ನು ಯಾಕೆ ಗುರುತಿಸೋದಿಲ್ಲ ಇವರು ಅಂತ ಭಗವತ್ಪಾದರೆ ಕೇಳಿದ ಮಾತು ಅದು. ಮತ್ತೆ ಮುಂದುವರೆದು ಹೇಳ್ತಾರೆ, ದೃಷ್ಟ ಅದೃಷ್ಟ ವಿಷಯ ಭೋಗ ಬಲಾಕೃಷ್ಟ. ಯಾಕೆಂದರೆ ಈ ದೃಷ್ಟಫಲ ಅದೃಷ್ಟಫಲ ಇವರಿಗೆ ಕಾಣೋದು ಎರಡೇ. ಇದರಿಂದ ಇವರ ಮನಸ್ಸು ಏನಾಗಿದೆ ಕೇಳಿದರೆ ಅದು ಹಾಳಾಗಿ ಹೋಗಿದೆ, ಕೆಟ್ಟ ಖರಾಬ್ ಎದ್ದುಬಿಟ್ಟಿದೆ ಇವರ ಮನಸ್ಸು. ಆಕೃಷ್ಟ ಚೇತಸ್ಥೆಯ ಅನೇಕಧಾ ಮೂಢಾ ನ ಅನುಪಶ್ಯಂತಿ. 1-2 ದೃಷ್ಟಿಯಲ್ಲ, ಎಲ್ಲ ದಿಕ್ಕಿನಲ್ಲೂ ಶುದ್ಧ ಮೂರ್ಖರಾಗಿ ಬಿಟ್ಟಿದ್ದಾರೆ. ನನುಪಶ್ಯಂತಿ ಅಹೋ ಕಷ್ಟಂ ವರ್ತತೆ ಇತಿ ಅನುಕ್ರೋಶತಿ ಭಗವಾನ್ ಅಂತ. ಕೃಷ್ಣ ಹೀಗೆ ಮರುಕ ಪಡ್ತಾನೆ ಅಂತ ಭಾಷ್ಯ ಬರೀತಾರೆ ಅವರು. ಅವರಿಬ್ಬರ ಹೃದ್ಗತವಾದ ಅಭಿಪ್ರಾಯ ಹೇಗೆ ಒಟ್ಟೊಟ್ಟಿಗೆ ಬರುತ್ತೆ ಅನ್ನೋದನ್ನು ಭಾಷೆಯಲ್ಲಿ ನೋಡಬೇಕು ನಾವು. ಏತು ಪುನಃ ಪ್ರಮಾಣಜನಿತ ಜ್ಞಾನ ಚಕ್ಷುಷಃ ತೇನಂ ಪಶ್ಯಂತಿ ಜ್ಞಾನನೇತ್ರ. ಹೀಗೆ ಆ ಜ್ಞಾನಿಗಳು ಮಾತ್ರ ಸದಾ ಅವನನ್ನು ನೋಡ್ತಾ ಇರ್ತಾರೆ. ಅಜ್ಞಾನಿಗಳು ಅವನನ್ನು ಕಂಡರೂ ಕಾಣದೇ ಇರುವ ಹಾಗೆ ಇರ್ತಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಯಾಕೆ ಲೋಕದ ಜನ ನೋಡೋದಿಲ್ಲ ಅಂದರೆ ಇವರ ಅಜ್ಞಾನವೇ ಅದಕ್ಕೆ ಕಾರಣ. ಒಂದು ಸಲ ಒಂದು ತಂದೆ ಮಗ ಪ್ರಯಾಣ ಮಾಡ್ತಾ ಇದ್ದಂತೆ ಬೇರೆ ಊರಿಗೆ. ಹೋಗುವಾಗ ಹಳ್ಳಿಯ ರಸ್ತೆ, ಕಾಡು ದಾರಿ, ಮಧ್ಯದಲ್ಲಿ ಕತ್ಲೆ ಆಗಿಬಿಡ್ತು, ರಾತ್ರಿ ಆಗಿಬಿಡ್ತು. ಒಂದು ಮರದ ಕೆಳಗೆ ಅಪ್ಪ ಮಗ ವಿಶ್ರಾಂತಿ ಮಾಡಿದರು. ಬೆಳಗಾಯಿತು. ಬೆಳಗಾಗುವಾಗ ತಂದೆ ಮಗನಿಗೆ ಹೇಳಿದಂತೆ, ಮಗ ಏಳು, ಬೆಳಗಾಯಿತು. 5 ಗಂಟೆಗೆ 6 ಗಂಟೆ ಅಷ್ಟೊತ್ತಿಗೆ ಬೆಳಗಾಯಿತು, ಸೂರ್ಯೋದಯವಾಗಿದೆ. ಜಗತ್ತನ್ನೇ ಬೆಳಗ್ತಾ ಇರುವಂಥ ಸೂರ್ಯ ಕಣ್ಣು ತೆರೆದಿದ್ದಾನೆ. ಅವನು ಕಣ್ಣು ತೆರೆದ ಮೇಲೆ ನಾವು ಕಣ್ಣು ಮುಚ್ಕೊಂಡು ಇರಬಾರ್ದು ಮಗ, ಏಳು ಅಂಥೇಳಿ ತಂದೆ ಮಗನನ್ನು ಏಳಿಸಿದನಂತೆ. ಈ ತಂದೆ ಮಗ ಯಾವ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆದಿದ್ದರೋ ಅದೇ ಮರದ ಮೇಲೆ
ಒಂದು ಗೂಬೆಯ ಪರಿವಾರ ಇತ್ತಂತೆ. ಆ ಗೂಬೆಯ ಮರಿಗಳು ಅಲ್ಲಿದ್ದು. ಆ ಗೂಬೆಯ ಮರಿ ಕೇಳ್ತಂತೆ, ಅಮ್ಮ, ಅದೇನೋ ಕೆಳಗಡೆ ಯಾರೋ ಮಾತಾಡ್ತಾ ಇದ್ದಾರೆ, ಸೂರ್ಯನಂತೆ ಬೆಳಗಾಯ್ತಂತೆ, ಅವನು ಕಣ್ಬಿಟ್ಟನಂತೆ, ಅವನು ಕಣ್ಬಿಟ್ಟಾಗ ನಾವು ಕಣ್ಬಿಡ್ಬೇಕಂತೆ, ಏನಮ್ಮ ಇದೆಲ್ಲ ಹೀಗಂದರೆ ಅಂತ ಆ ಮರಿ ಗೂಬೆ ಕೇಳ್ತಂತೆ. ಆಗ ಆ ತಾಯಿ ಗೂಬೆ ಹೇಳ್ತಂತೆ, ನೀನು ಸುಮ್ಮನೆ ಇರು, ಲೋಕದಲ್ಲಿ ಕೆಲವು ಜನ ಮೂರ್ಖರಿದ್ದಾರೆ, ಅವ್ರು ಹೇಳ್ತಾರೆ ಸೂರ್ಯನೂ ಇಲ್ಲ, ಬೆಳಕೂ ಇಲ್ಲ, ಹುಟ್ಟೋದೇ ಇಲ್ಲ, ಏನೂ ಇಲ್ಲ. ಇದು ತಾಯಿ ಗೂಬೆ ಹೇಳಿದ್ದು. ಪ್ರಾಯಶಃ ಆವತ್ತು ನಮ್ಮ ದೇಶದಲ್ಲಿ ಇದು ಒಂದೇ ಗೂಬೆ ಇತ್ತು. ಇವತ್ತು ಇಂಥ ಗೂಬೆಗಳು, ಈ ಗೂಬೆಗಳ ಮಾತನ್ನು ಕೇಳುವ ಮರಿಗೂಬೆಗಳು ಎಲ್ಲ ಕಡೆಗೂ ತುಂಬಿವೆ. ಜೀವನದಲ್ಲಿ ಒಮ್ಮೆಯೂ ಸೂರ್ಯನನ್ನು ನೋಡದೇ ಇದ್ದಂಥ ಗೂಬೆ ಸೂರ್ಯ ಇಲ್ಲ ಅಂತ ಹೇಳಿದರೆ ಅವನು ಇಲ್ಲದೇ ಇದ್ದವನಾಗ್ತಾನ. ಅವನು ಉದಯಿಸೋದಿಲ್ಲ ಅಂತ ಗೂಬೆ ಹೇಳಿದರೆ ಸೂರ್ಯ ಉದಯಿಸದೇ ಇರ್ತಾನ. ಅವನು ಬೆಳಕನ್ನು ಕೊಡೋದಿಲ್ಲ ಅಂತ ಗೂಬೆ ಹೇಳಿದರೆ ಅವನು ಬೆಳಕನ್ನು ಕೊಡದೇ ಇರ್ತಾನ. ಅವನು ಸ್ವಯಂ ಪ್ರಕಾಶನಲ್ಲ ಅಂತ ಗೂಬೆ ಅಥವಾ ಗೂಬೆ ಅಂಥವ್ರು ಹೇಳಿದರೆ ಅವನು ಸ್ವಯಂ ಪ್ರಕಾಶ ಆಗದೇ ಇರ್ತಾನ. ಹಾಗೆಯೇ ಆತ್ಮವಸ್ತು ಇದೇ ಅಂತ ಜ್ಞಾನಿಗಳು ಹೇಳಿದಾಗ, ಅಪೌರುಷೇಯವಾದ ಅಲೌಕಿಕವಾದಂಥ ಉಪನಿಷತ್ತು ವಾಣಿ ಹೇಳ್ತಾ ಇದ್ದಾಗ, ಅದೂ ನಮಗೆ ಹೀಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ, ನಮಗೇ ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾ ಇರುವಾಗ, ಈ ದೇಹವೇ ಆತ್ಮ ಅಂತ ಹೇಳಿದರೆ ಅವರು ಗೂಬೆ ಅಲ್ಲದೆ ಇನ್ನೇನು ಹೇಳಬೇಕು ನಾವು? ಅದಕ್ಕೋಸ್ಕರ ಹೇಳಿದೆ, ಅವತ್ತು ನಮ್ಮ ದೇಶದಲ್ಲಿ ಪ್ರಾಯಶಃ ಇಂಥದ್ದು ಒಂದೋ ಎರಡೋ ಮಾತ್ರ ಇತ್ತು ಗೂಬೆ. ಹಾಗಾಗಿ ಎಲ್ಲಿಯವರೆಗೆ ಈ ದೇಹಾತ್ಮವಾದಿಗಳಿರ್ತಾರೋ ಅಲ್ಲಿಯವರೆಗೂ ಗೂಬೆ ಪರಿವಾರ ಇದ್ದೇ ಇರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ಶ್ಲೋಕದಲ್ಲಿ ಹಿಂದಿನ ವಿಷಯವನ್ನೇ ಭಗವಂತ ಮುಂದುವರಿಸ್ತಾನೆ. ಅಂದರೆ ಆತ್ಮನನ್ನು ಯಾರು ನೋಡ್ತಾರೆ, ಯಾರು ನೋಡೋದಿಲ್ಲ ಅಂತ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ. ಪ್ರಯತ್ನಶೀಲರಾದಂಥ ಕೆಲವು ಯೋಗಿಗಳು ತಮ್ಮ ಬುದ್ಧಿಯಲ್ಲಿಯೇ ಸ್ಥಿತನಾದಂತಹ ಆತ್ಮನನ್ನು ಇವನೇ ನಾನು ಅಂತ ಕಂಡುಕೊಳ್ತಾರೆ. ಅಸಂಸ್ಕೃತ ಬುದ್ಧಿಯವರು ಅಂದರೆ ಅವಿವೇಕಿಗಳು ಪ್ರಯತ್ನ ಮಾಡಿದರೂ ಸಹ ಆತ್ಮನನ್ನು ಕಂಡು ಹಿಡಿದುಕೊಳ್ಳಲಾರರು. ಅವರು ಪ್ರಯತ್ನ ಮಾಡ್ತಾರೆ, ಇವರು ಪ್ರಯತ್ನ ಮಾಡ್ತಾರೆ. ಅವರು ಪ್ರಯತ್ನದ ಹಿನ್ನೆಲೆಯಲ್ಲಿ ಆತ್ಮವಸ್ತುವನ್ನು ಕಾಣ್ತಾರೆ, ಆದರೆ ಇವರು ಪ್ರಯತ್ನ ಮಾಡಿದಾಗ್ಯೂ ಆತ್ಮವಸ್ತುವನ್ನು ಕಾಣೋದಿಲ್ಲ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಮತ್ತು ಇಲ್ಲಿ ಕೆಲವು ಶಬ್ದಗಳನ್ನು ನೋಡಬೇಕು ನಾವು. ಯತಂತಹ ಯೋಗಿನಃ ಏನಂ, ಏನಂ ಅಂದರೆ ಆತ್ಮನನ್ನು ಅಂತ ಅರ್ಥ. ಅವರು ನೋಡ್ತಾರೆ ಅವನನ್ನು. ಯಾಕೆಂದರೆ ಆತ್ಮನ್ಯವಸ್ಥಿತಂ, ಆತ್ಮನಿ ಅಂದರೆ ಇಲ್ಲಿ ಬುದ್ಧಿ ಅಂತ ಅರ್ಥ. ತನ್ನ ಬುದ್ಧಿಯ ಒಳಗಿದ್ದವನು ಅಂತ. ಯಾಕೆಂದರೆ ಬುದ್ಧಿಯೂ ಸಹ ಜಡ. ಈ ಜಡವಾದ ಬುದ್ಧಿಗೆ ಯೋಚಿಸುವ ಶಕ್ತಿ ಬಂದದ್ದು ಯಾವುದರಿಂದಾಗಿ? ಅವನಿಂದಾಗಿ ತಾನೇ. ಹಾಗಾಗಿ ನನ್ನ ಬುದ್ಧಿ ಈಗ ವಿಚಾರ ಮಾಡ್ತಾ ಉಂಟು ಅಂತ ಹೇಳುವಾಗ ಆ ಬುದ್ಧಿ ವಿಚಾರ ಮಾಡುವ ಹಾಗೆ ಪ್ರಚೋದಿಸುವುದು ಒಂದು ಇರಬೇಕಲ್ಲ ಒಳಗಡೆಯಿಂದ, ಅವನೇ ನಾನು ಅಂತ. ಆತ್ಮನ್ಯವಸ್ಥಿತಂ ಅಂದರೆ ಬುದ್ಧಿಸ್ಥಂ ಅಂತ ಅರ್ಥ. ಬುದ್ಧಿಯ ಒಳಗಿದ್ದು ಬುದ್ಧಿಯನ್ನು ಬೆಳಗ್ತಾ ಇರುವಂಥ ಅವನನ್ನು ಅವರು ತಿಳಿತಾರೆ. ಯಾರು? ಯೋಗಿಗಳು. ಯೋಗಿಗಳು ಅಂದರೆ ಸಾಧಕರು, ಅಧ್ಯಾತ್ಮ ದಾರಿಯಲ್ಲಿ ಉತ್ಕೃಷ್ಟವಾದ ಸಾಧನೆಯನ್ನು ಮಾಡುವಂಥ ಸಾಧಕರು ಅವರು. ಇನ್ನು ಕೆಲವು ಜನ ಇದ್ದಾರೆ, ಅವರು ಪ್ರಯತ್ನ ಮಾಡ್ತಾರೆ, ಆದರೆ ಅಕೃತಾತ್ಮಾನಃ, ಇವರು ಅಸಂಸ್ಕೃತರು, ಸುಸಂಸ್ಕೃತರಲ್ಲ. ಮೊದಲನೆಯವರು ಸುಸಂಸ್ಕೃತರು, ಇವರು ಅಸಂಸ್ಕೃತರು. ಇವರು ನೈನಂ ಪಶ್ಯಂತಿ, ನ ಏನಂ ಪಶ್ಯಂತಿ, ಇವನನ್ನು ನೋಡೋದಿಲ್ಲ. ಯಾಕೆ ಅಂದರೆ ಅಚೇತಸಃ, ಅವಿವೇಕಿಗಳು ಅಂತ ಅರ್ಥ. ಅಲ್ರಿ, ಅದು ಹೇಗೆ ಹೇಳ್ತೀರಿ ಅವಿವೇಕಿಗಳು ಅಂದರೆ? ಚೇತಸ್ ಅಂದರೆ ಬುದ್ಧಿ. ಬುದ್ಧಿಯ ಕೆಲಸ ಒಳ್ಳೆಯದನ್ನು ಮಾಡುವ ಹಾಗೆ ಪ್ರಚೋದಿಸಿದರೆ ಅದು ಬುದ್ಧಿ.
ಬುದ್ಧಿ ಇದ್ದು ಒಳ್ಳೆಯದನ್ನು ಮಾಡುವ ಹಾಗೆ ಪ್ರಚೋದಿಸದೇ ಇದ್ದರೆ ಅದು ಅವಿವೇಕದ ಬುದ್ಧಿ. ಅದುಳ್ಳವರು ಅವಿವೇಕಿಗಳು. ಪೂಜ್ಯ ಡಿ ವಿ ಜಿಯವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಮನುಷ್ಯನಿಗೆ ಬುದ್ಧಿ ಇದ್ದಾಗ ಆ ಬುದ್ಧಿಯನ್ನು ಸಾತ್ವಿಕ ಚಿಂತನೆಗೆ ಹಚ್ಚಬೇಕು, ಅದನ್ನು ಅಧ್ಯಾತ್ಮ ವಿಚಾರದಲ್ಲಿ ತೊಡಗಿಸಿಕೊಳ್ಳಬೇಕು. ಹಾಗೆ ಮಾಡದೇ ಇದ್ದರೆ ಅವನು ತನಗಿದ್ದ ಬುದ್ಧಿಯನ್ನು ತಾನೇ ಕೊಲೆ ಮಾಡಿದ ಹಾಗೆ. ಆತ್ಮವಿಚಾರವನ್ನು ಮಾಡದೇ ಇದ್ದರೆ ಆ ಬುದ್ಧಿ ಇದ್ದು ಅದು ವ್ಯರ್ಥ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ದರೆ ಈ ಎರಡನೇ ಗುಂಪಿನವರು ಅಕೃತಾತ್ಮಾನರು, ಇವರು ಪ್ರಯತ್ನ ಮಾಡಿಯೂ ಸಹ ಯಾಕೆ ಆತ್ಮವಸ್ತುವನ್ನು ತಿಳಿಯೋದಿಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಕಾರಣ ಇಷ್ಟೇ. ಸಂಸ್ಕೃತದಲ್ಲಿ ಒಂದು ಮಾತುಂಟು, ಯದ್ ಭಾವಂ ತದ್ಭವತಿ, ಯಾದೃಶಿ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ, ಮಂತ್ರೇ ತೀರ್ಥೆ ಜಲೆ ಇತ್ಯಾದಿ ಇತ್ಯಾದೆಲ್ಲ ಹೇಳ್ತಾರೆ. ನಮ್ಮ ಮನಸ್ಸು ಯಾವುದರ ಬಗ್ಗೆ ನಿರಂತರ ಯೋಚನೆ ಮಾಡುತ್ತೋ ಕೊನೆಗೆ ಒಂದು ದಿವಸ ಅದು ಅದೇ ಆಕಾರವನ್ನು ತಾಳುತ್ತೆ. ಹಾಗಾಗಿ ಇವರು ಪ್ರಯತ್ನಶೀಲರು, ಅಂದರೆ ಮೊದಲನೇ ಗುಂಪಿನವರು ಎರಡನೇ ಗುಂಪಿನವರು ಇಬ್ಬರೂ ಪ್ರಯತ್ನಶೀಲರು. ಆದರೆ ಒಂದೇ, ಮೊದಲನೇ ಗುಂಪಿನವರು ನಿರಂತರ ಆತ್ಮಶೋಧನೆ ಮಾಡ್ತಾ ಮುಂದುವರಿತಾರೆ, ಇವರು ಆತ್ಮೇತರ ವಸ್ತುವನ್ನು ಶೋಧನೆ ಮಾಡ್ತಾ ಇರ್ತಾರೆ. ಅಷ್ಟೇ ವ್ಯತ್ಯಾಸ. ಹಾಗಾಗಿ ಅಲ್ಲಿನ ಶಬ್ದ ಅಕೃತಾತ್ಮಾನರು ಮತ್ತು ಅಚೇತಸರು ಅಂತ. ಈಗ ನೋಡಿ, ಶುಕಮುನಿಗಳು, ಭಗವತ್ಪಾದರು, ರಮಣರು, ಪರಮಹಂಸರು, ಪ್ರಾತಸ್ಮರಣೀಯರ ಅಂಥ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ಇವರೆಲ್ಲ ತಪಸ್ವಿಗಳು, ಸಾಧಕರು, ಯೋಗಿಗಳು, ಮುಕ್ತರು ಅಂತೆಲ್ಲ ಕರೆಸುತ್ತೆ. ಇವರು ತಮ್ಮ ಬುದ್ಧಿಯನ್ನು ಆತ್ಮವಸ್ತುವಿನ ಸ್ವರೂಪ ಚಿಂತನೆಗೇ ತೊಡಗಿಸಿದವರು. ಇವರು ಮಾಡಿದ್ದು ತಪಸ್ಸು, ಹೌದು ತಾನೇ? ಆದರೆ ನಮ್ಮ ಇತಿಹಾಸದಲ್ಲಿ ಹಿರಣ್ಯಕಶಿಪು ಇದ್ದ, ರಾವಣ ಇದ್ದ, ಕುಂಭಕರ್ಣ ಇದ್ದ, ಇವರು ಎಲ್ಲ ತಪಸ್ಸು ಮಾಡಿದ್ದಾರೋ ಇಲ್ಲೋ? ಈ ತಪಸ್ಸು ಎನ್ನುವಂಥ ಬಾಹ್ಯ ಕ್ರಿಯೆ ಇಬ್ಬರಲ್ಲೂ ಸಮಾನ. ಆದರೆ ಅವರು ಉದ್ಧಾರ ಆಗ್ತಾರೆ, ಲೋಕಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಅವರೂ ಉದ್ಧಾರ ಆಗೋದಿಲ್ಲ, ಲೋಕದಲ್ಲಿ ಯಾರಿಗೂ ನೆಮ್ಮದಿಯನ್ನು ಕೊಡೋದಿಲ್ಲ. ಇಬ್ಬರು ಮಾಡಿದ್ದು ತಪಸ್ಸು. ಯಾಕೆಂದರೆ ಅವರ ಭಾವ ಬೇರೆ, ಇವರ ಭಾವ ಬೇರೆ. ಏನು ಮಾಡೋಕ್ಕೆ ಬರುತ್ತೆ? ಕಾಗೆಯೂ ಕಪ್ಪು, ಕೋಗಿಲೆಯೂ ಕಪ್ಪು. ಕೇವಲ ಕಪ್ಪು ಬಣ್ಣವನ್ನು ಇಟ್ಕೊಂಡು ಕಾಗೆಯನ್ನು ಕೋಗಿಲೆ ಅಂತ ಯಾರು ಹೇಳ್ತಾರಾ? ಇಲ್ಲ. ಲೋಕದ ಸಾಮಾನ್ಯ ಜನರು ಎರಡೂ ಒಂದೇ ಅಂತ ಹೇಳ್ಬೋದು. ಆದರೆ ವಸಂತಕಾಲ ಬಂದಾಗ ಕಾಕಃ ಕಾಕಃ ಪಿಕಃ ಪಿಕಃ ಅಲ್ವಾ? ಆಗ ಸ್ಪಷ್ಟ ಗೊತ್ತಾಗತ್ತೆ. ಬರೇ ಬಣ್ಣದಿಂದ ಮಾತ್ರ ಏನೂ ಆಗೋದಿಲ್ಲ. ಹಾಗೆ ಹೊರಗಿನ ಕ್ರಿಯೆಯನ್ನು ಅಷ್ಟೇ ನೋಡಿ ನಾವು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಉತ್ಕಟವಾದಂತಹ ಆತ್ಮೇಚ್ಛೆ ಇರುವವರು ಧ್ಯಾನ ಮಾಡ್ತಾರೆ, ನಾವು ಧ್ಯಾನ ಮಾಡ್ತೇವೆ. ಈ ಧ್ಯಾನ ಎನ್ನುವಂಥ ಕ್ರಿಯೆ ಸಮಾನ, ಕ್ರಿಯೆ ಒಳಗಿನ ಹಿಂದಿರುವ ಉದ್ದೇಶ ಬೇರೆ. ನಾವು ಧ್ಯಾನ ಮಾಡ್ತೇವೆ. ಕೆಲವು ಜನ ದುಡ್ಡಿನ ಧ್ಯಾನ ಮಾಡ್ತಾರೆ, ಕೆಲವು ಜನ ಆಸ್ತಿ ಬಗ್ಗೆ ಧ್ಯಾನ ಮಾಡ್ತಾರೆ, ಕೆಲವು ಜನ ಅವರ ಆಫೀಸಿನ ಬಗ್ಗೆನೇ ಧ್ಯಾನ ಮಾಡ್ತಾರೆ. ಧ್ಯಾನ ಅಂದರೆ ಏನು? ಧ್ಯೈ ಚಿಂತಾಯಾಮ್, ಯೋಚನೆ ಮಾಡು ಅಂತ. ಮತ್ತು ಕೆಲವು ಜನ ಇಷ್ಟವಾದ ಸ್ತ್ರೀ ಬಗ್ಗೆ ಚಿಂತನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಅವರು ಪುರುಷರು ಇಷ್ಟರಾದ್ರೆ ಅವ್ರ ಬಗ್ಗೆ ಧ್ಯಾನ ಮಾಡ್ಬೋದು. ಎಲ್ಲವೂ ಧ್ಯಾನವೇ. ಕೇವಲ ಕಣ್ಣು ಮುಚ್ಕೊಂಡು ಕುಳಿತ ಅಂದ ಮಾತ್ರಕ್ಕೆ ಅವನು ಸಾಧುವನ್ನು ತೀರ್ಮಾನ ಮಾಡಲಿಕ್ಕೆ ಆಗೋಲ್ಲ. ಇದಿಷ್ಟನ್ನೇ ನೋಡಿಕೊಂಡು ಮೋಸ ಹೋದವರು ಅಥವಾ ಮೋಸಗೊಳಿಸುವವರು ಬೆಂಗಳೂರಿನ ಅಕ್ಕಪಕ್ಕ ಎಷ್ಟೆಲ್ಲ ಜನ ಇದ್ದರು, ಈಗ ಏನಾದರೂ ಅಂತೆಲ್ಲ ಗೊತ್ತು ನಿಮಗೆ. ಎಲ್ಲ ಸರ್ಕಲ್ಗಳಲ್ಲಿ ಇವರು ಕಟೌಟು. ಒಂದು ನೆನಪಿಟ್ಕೊಳ್ಬೇಕು ನಾವು, ಒಬ್ಬ ಸಂಗೀತಗಾರ ತಾನು ಸಂಗೀತಗಾರ ಅಂತ ಬೋರ್ಡ್ ಹಾಕ್ಕೊಳ್ಬೋದು, ಒಬ್ಬ ಡಾನ್ಸರ್ ತಾನು ಡಾನ್ಸರ್ ಅಂತ ಬೋರ್ಡ್ ಹಾಕ್ಕೊಳ್ಬಹುದು, ಒಬ್ಬ ಡಾಕ್ಟರ್ ತಾನು ಡಾಕ್ಟರ್ ಅಂತ ಬೋರ್ಡ್ ಹಾಕ್ಕೊಳ್ಬಹುದು. ಹಿಂದೂ ಹೇಳಿದ್ದೇನೆ ಈ ಮಾತನ್ನು.
ಒಬ್ಬ ಅಥ್ಲೆಟಿಕ್ ತಾನು ಅಥ್ಲೆಟಿಕ್ ಅಂತ ಬೋರ್ಡ್ ಹಾಕ್ಕೊಳ್ಬೋದು. ಆದರೆ ಒಬ್ಬ ವೇದಾಂತಿ ಅಧ್ಯಾತ್ಮ ಸಾಧಕ ನಾನು ಅಧ್ಯಾತ್ಮ ಸಾಧಕ ಅಂತ ಬೋರ್ಡ್ ಹಾಕ್ಕೊಳ್ಳುವಂತೆ ಇಲ್ಲ. ಹಾಕ್ಕೊಂಡ್ರೆ ಅವನು ಅದಲ್ಲ. ಈ ಕಟೌಟ್ಗಳು ಬಂದಾಗಲಾದರೂ ನಮ್ಮ ಜನ ವಿಚಾರ ಮಾಡ್ಬೋದಿತ್ತಲ್ಲ, ವಿಚಾರ ಮಾಡಲಿಲ್ಲ. ಹಾಗಾಗಿ ಅವ್ರಿಗೆ ಗೊತ್ತು ಲೋಕದ ಜನರನ್ನು ನಾವು ಎಷ್ಟು ಸುಲಭವಾಗಿ ಮೋಸಗೊಳಿಸಬಹುದು ಅಂತ. ಹಾಗಾಗಿ ಕೇವಲ ಧ್ಯಾನ ಮಾಡುವ ಹಾಗೆ ಕಣ್ಣು ಮುಚ್ಚಿದವರೆಲ್ಲ ಅವರು ಧ್ಯಾನ ಮಾಡೋದಿಲ್ಲ. ಒಂದು, ಧ್ಯಾನ ಮಾಡಿದ್ದಿದ್ರೂ ಸಹ ಅವರು ಲೌಕಿಕ ವಿಷಯನ ಕುರಿತು ಧ್ಯಾನ ಮಾಡ್ತಾರೆ, ಆತ್ಮ ವಿಷಯನ ಕುರಿತು ಧ್ಯಾನ ಮಾಡೋದಿಲ್ಲ. ಅಂಥವರಿಗೆ ನೋಡುವ ದೃಷ್ಟಿಯಲ್ಲಿ ಅವರು ಸಾಧಕರು ಅಷ್ಟೇ. ನಾನು ಹೇಳಿದ್ನಲ್ಲ, ಕುಂಭಕರ್ಣನು ಧ್ಯಾನ ಮಾಡಿದ್ದಾನೆ, ರಾವಣನೂ ಮಾಡಿದ್ದಾನೆ, ಎಲ್ಲರೂ ಮಾಡಿದ್ದಾರೆ. ಆದರೆ ಅವರೆಲ್ಲ ಆತ್ಮವಸ್ತುವನ್ನು ಕಂಡುಕೊಂಡವರಾ? ಇಲ್ಲ, ಆಗೋದಿಲ್ಲ. ಈ ಹಿನ್ನೆಲೆಯಲ್ಲೇ ಹೇಳಿದ್ದು, ಯಾವುದೇ ಕ್ರಿಯೆ ಅದು ಆ ಕ್ರಿಯೆ ಮೂಲತಃ ಅದು ಪಾಪವೂ ಅಲ್ಲ, ಪುಣ್ಯವೂ ಅಲ್ಲ, ಅದು ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಈ ಮಾತನ್ನು ಪದೇ ಪದೇ ನಾನು ಹಿಂದೂ ಹೇಳಿದ್ದೇನೆ, ಇನ್ನೊಮ್ಮೆ ಜ್ಞಾಪಿಸ್ತೇನೆ ಅದನ್ನು. ಕೇವಲ ಕ್ರಿಯೆಯನ್ನು ನೋಡಿ ನಾವು ಅದು ಒಳ್ಳೆಯದೋ ಕೆಟ್ಟದ್ದೋ ತೀರ್ಮಾನ ಮಾಡಬಾರ್ದು. ಯಾಕೆಂದರೆ ಕ್ರಿಯೆಯ ಹಿಂದಿರುವ ಉದ್ದೇಶದಿಂದ ಅದು ಒಳ್ಳೆಯದೋ ಕೆಟ್ಟದೋ ಅಂತ ತೀರ್ಮಾನ ಆಗುತ್ತೆ, ಬರೇ ಕ್ರಿಯೆಯಿಂದ ಆಗೋದಿಲ್ಲ. ಸಾಮಾನ್ಯವಾಗಿ ಹೇಳೋದುಂಟು, ಈಗ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದೋ ಕೆಟ್ಟದ್ದೋ? ಒಳ್ಳೆಯದು. ಅದು ನಾ ಹೇಳ್ತೇನೆ ಕೆಟ್ಟದ್ದು ಅಂತ. ದೇವಸ್ಥಾನಕ್ಕೆ ದೇವರನ್ನೇ ನೋಡಿ ಕೈ ಮುಗಿದು ಕ್ಷಣಕಾಲ ನಾವು ಆ ಸಗುಣ ರೂಪವನ್ನೇ ಚಿಂತನೆ ಮಾಡುವಂತೆ ಇದ್ದು ಅದಕ್ಕೋಸ್ಕರ ಹೋದರೆ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು. ಆದರೆ ದೇವಸ್ಥಾನಕ್ಕೆ ಬರುವವರನ್ನು ನೋಡೋದಕ್ಕೋಸ್ಕರ ಹೋದರೆ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದೋ ಕೆಟ್ಟದ್ದೋ? ಅರೆ, ಈಗ ತಾನೇ ಒಳ್ಳೆಯದು ಅಂದರೆ ಕೇವಲ ಕ್ರಿಯೆಯನ್ನು ನೋಡಿಕೊಂಡು ತೀರ್ಮಾನ ಮಾಡಬೇಡಿ. ಈಗ ನಾನು ಹೇಳ್ತೇನೆ, ಒಬ್ಬ ಅಧ್ಯಾಪಕ ಶಾಲೆಗೆ ಹೋಗೋದು ಒಳ್ಳೆಯದೋ ಕೆಟ್ಟದ್ದೋ? ಒಳ್ಳೆಯದು. ಆದರೆ ಅವನು ಪಾಠನೇ ಮಾಡೋದಿಲ್ಲ, ಅಂಥವನು ಶಾಲೆಗೆ ಹೋದ್ರೆ ಪ್ರಯೋಜನ ಏನು? ಒಳ್ಳೆಯದೋ ಕೆಟ್ಟದ್ದೋ? ಕೆಟ್ಟದ್ದು. ಹಾಗಾಗಿ ಹೊರಗಿನ ಕ್ರಿಯೆಯಿಂದ ತೀರ್ಮಾನ ಆಗೋದಿಲ್ಲ, ಅದರ ಒಳಗಿನಿಂದ ತೀರ್ಮಾನ ಆಗುತ್ತೆ. ಒಬ್ಬ ಡಾಕ್ಟ್ರು ಆಪರೇಷನ್ ಮಾಡೋದು ಒಳ್ಳೆಯದೋ ಕೆಟ್ಟದ್ದೋ? ಒಳ್ಳೆಯದು. ಆದರೆ ಮತ್ತು ಮುಂದೆ ನಾವು ಹೇಳಬಾರ್ದು. ಅದಕ್ಕೋಸ್ಕರ ಅಲ್ಲ, ಯಾಕೆ ಹೇಳಿದೆ ಅದನ್ನು? ಕ್ರಿಯೆಯೇ ಉಂಟಲ್ಲ, ಅದು ವಾಸ್ತವಿಕವಾಗಿ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಅದರ ಹಿಂದಿರುವಂಥ ಕ್ರಿಯೆಯಿಂದ ಉದ್ದೇಶದಿಂದ ತೀರ್ಮಾನ ಆಗುತ್ತೆ. ಯಾಕೆ ಹೇಳಿದೆ ಈ ಮಾತನ್ನು? ಒಬ್ಬ ಉತ್ತಮ ವೈದ್ಯ ರೋಗಿ ಬದುಕಲಿ ಅಂಥೇಳಿ ಶಸ್ತ್ರದಿಂದ ಅವನಿಗೆ ಇರಿತಾನೆ, ಹೌದು ತಾನೆ? ಅನಸ್ತೇಸಿಯಾ ಕೊಟ್ಟು ಅವನು ಬದುಕಲಿ ಅನ್ನೋ ಉದ್ದೇಶದಿಂದ. ಆದರೆ ಒಬ್ಬ ಕೊಲೆಗಾರನೂ ಇರಿತಾನೆ ಇನ್ನೊಬ್ಬನಿಗೆ. ಇರಿಯೋದು ಈಜಿಕೊಳ್ಟು ಇರಿಯೋದು. ಆದರೆ ಇವನು ಕೊಲೆಗಾರ, ಅವನು ಜೀವ ಕೊಡುವ ಡಾಕ್ಟ್ರು. ಯಾಕೆ ಹಾಗೆ? ಇವನ ಕೈಯಲ್ಲೂ ಶಸ್ತ್ರ ಉಂಟು, ಅವನ ಕೈಯಲ್ಲೂ ಶಸ್ತ್ರ ಉಂಟು, ಅವನು ಇರಿತಾನೆ, ಇವನೂ ಇರಿತಾನೆ. ಅವನನ್ನು ಜೀವದಾನ ಮಾಡೋ ಡಾಕ್ಟ್ರ್ ಅಂತ ಜನ ಹೊಗಳ್ತಾರೆ, ಇವನನ್ನು ಪೊಲೀಸ್ ಸ್ಟೇಷನಿಗೆ ಹಾಕ್ತಾರೆ. ಯಾಕೆ? ಅಲ್ಲ, ಅವನು ಹೇಳ್ಬೋದಲ್ಲ ನಾಳೆ, ಅಲ್ಲ ಡಾಕ್ಟ್ರು ಕತ್ತರಿ ತಗೊಂಡು ಕತ್ತರಿಸ್ತಾರೆ, ಚಾಕು ತಗೊಂಡು ಇರಿತಾರೆ, ನಾ ಮಾಡಿದ್ದು ಅದೇ ಅಲ್ವಾ ಅಂತಂದರೆ ಹೌದು. ಆದರೆ ಅವನ ಉದ್ದೇಶ ಬೇರೆ, ಉದ್ದೇಶ ಬೇರೆ. ಹಾಗಾಗಿ ಯಾಕೆ ಹೇಳಿದೆ ಮಾತನ್ನು? ಯತಂತೋ ಯೋಗಿನಶ್ಚೈನಂ ಪಶ್ಯಂತಿ ಆತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ. ಇಬ್ಬರೂ ಪ್ರಯತ್ನಶೀಲರೇ. ಪ್ರಯತ್ನ ಅಂದರೆ ಹೊರಗಿನ ಕ್ರಿಯೆ. ಆದರೆ ಅವರು ಆತ್ಮವಸ್ತುವನ್ನು ನೋಡ್ತಾರೆ, ಇವರು ನೋಡೋದಿಲ್ಲ. ಉದ್ದೇಶ ಬೇರೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದಿನ 4 ಶ್ಲೋಕಗಳಲ್ಲಿ 12, 13, 14, 15 ಈ 4 ಶ್ಲೋಕಗಳಲ್ಲಿ ಭಗವಂತ ಪುನಃ ತನ್ನ ವಿಭೂತಿಯನ್ನು 10ನೇ ಅಧ್ಯಾಯದಲ್ಲಿ ಬಂದಿತ್ತು, 7ನೇ ಅಧ್ಯಾಯದಲ್ಲಿ ಬಂದಿತ್ತು, ಅದೇ ವಿಭೂತಿಗಳನ್ನು ಮತ್ತೆ ಪುನಃ ಸಂಕ್ಷೇಪಿಸಿ ಹೇಳ್ತಾನೆ. ಭಗವಂತನ ವಿಭೂತಿ ಐಶ್ವರ್ಯ ಅದನ್ನು ಮತ್ತೆ ಹೇಳ್ತಾನೆ 4 ಶ್ಲೋಕದಲ್ಲಿ. ನೋಡೋಣ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಆದಿತ್ಯನಲ್ಲಿರುವಂತಹ ತೇಜಸ್ಸು ಸಕಲ ಜಗತ್ತನ್ನೂ ಬೆಳಗುವಂತಹದ್ದು. ಅಂಥ ತೇಜಸ್ಸು
ಚಂದ್ರನಲ್ಲಿಯೂ ಇರುವಂತಹ ಕಾಂತಿ, ಅಗ್ನಿಯಲ್ಲಿರುವಂತಹ ಮತ್ತು ಆ ದಾಹಕ ಶಕ್ತಿ ಇವೆಲ್ಲವೂ ಸಹ ನನ್ನದು ಅಂತ ತಿಳಿದುಕೋ ಅರ್ಜುನ. ಅಂದರೆ ಸೂರ್ಯನಲ್ಲಿರುವ ಬೆಳಗುವ ಶಕ್ತಿ, ಚಂದ್ರನಲ್ಲಿರುವ ಕಾಂತಿ, ಅಗ್ನಿಯಲ್ಲಿರುವಂಥ ದಹಿಸುವ ಶಕ್ತಿ ಇವೆಲ್ಲವೂ ಸಹ ನನ್ನಿಂದ ಅವುಗಳಲ್ಲಿ ಇವೆ. ಹಾಗಾಗಿ ನಾನು ಬೆಳಗುವ ಶಕ್ತಿಯನ್ನು ಕೊಟ್ಟರೆ ಸೂರ್ಯ ಬೆಳಗ್ತಾನೆ, ನಾನು ಆಹ್ಲಾದಕತ್ವವನ್ನು ಕೊಟ್ಟರೆ ಚಂದ್ರ ಆಹ್ಲಾದವನ್ನು ಉಂಟು ಮಾಡ್ತಾನೆ, ನಾನು ದಹಿಸುವ ಶಕ್ತಿಯನ್ನು ಕೊಟ್ಟರೆ ಬೆಂಕಿ ಸುಡುತ್ತೆ. ಇಲ್ಲ, ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ ಅಗ್ನೇರಪ್ಯಗ್ನಿ, ಅಗ್ನಿಗೂ ಸಹ ಅಗ್ನಿ ಯಾರು? ಆತ್ಮವಸ್ತು. ಪ್ರಶ್ನೆ ಇಷ್ಟೇ, ಆತ್ಮವಸ್ತು ಎಲ್ಲ ಕಡೆಗೂ ತುಂಬಿದೆ ಅಂತ ಆದಮೇಲೆ ಅವನು ಇಲ್ಲದೇ ಇರುವ ಜಾಗವೇ ಇಲ್ಲ ಅಂತ ಆದಮೇಲೆ ಸೂರ್ಯನಲ್ಲೂ ಅವನಿರಬೇಕು, ಚಂದ್ರನಲ್ಲೂ ಇರಬೇಕು, ಅಗ್ನಿಯಲ್ಲೂ ಇರಬೇಕು. ಅವನ ಇರುವಿಕೆಯಿಂದಾಗಿ ಇವೆಲ್ಲವೂ ಕೆಲಸ ಮಾಡ್ತವೆ. ನಿನ್ನೆ ಬಂದಿತ್ತು ಇದೇ ಮಾತು, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಹಾಗಾಗಿ ನಾವು ಸೂರ್ಯ ಅಂತ ಕರೆದಾಗ ಸೂರ್ಯನಲ್ಲಿ ಸೂರ್ಯಾಂತರ್ಗತವಾದ ಚೈತನ್ಯ ಏನುಂಟಲ್ಲ ಅದು ಆತ್ಮವಸ್ತು. ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಹಾಗಿದ್ದರೆ ಈ ಸೂರ್ಯನಲ್ಲಿ ಇರುವಂಥ ತೇಜಸ್ಸು, ಚಂದ್ರನಲ್ಲಿರುವಂಥ ಕಾಂತಿ ಮತ್ತು ಅಗ್ನಿಯಲ್ಲಿರುವಂಥ ದಾಹಕ ಶಕ್ತಿ ಇವೆಲ್ಲ ನಾನೇ ಅಂತ ಹೇಳಿದೆ ಅಲ್ಲ ನೀನು. ಹಾಗಿದ್ದರೆ ಈ ಮೂರಲ್ಲಿ ಮಾತ್ರ ಇದ್ದವನು ನೀನಾ? ಸಂಶಯ ಬರುತ್ತಾ ಇಲ್ವಾ? ಬೇರೆ ವಸ್ತುಗಳಲ್ಲೇ ನೀನಿಲ್ವಾ? ಈ ಮೂರಲ್ಲಿರೋ ನಾನು ಅಂತ ಹೇಳಿದೆಯಲ್ಲ ನೀನು, ಬೇರೆ ವಸ್ತುಗಳಲ್ಲಿರೋ ನೀನು ಅಲ್ವಾ? ಭಗವತ್ಪಾದರ ಭಾಷೆಯಲ್ಲಿ ಈ ಪ್ರಶ್ನೆ ಎತ್ತುತ್ತಾರೆ. ಲೋಕದ ಜನ ಕೇಳ್ಬೋದಲ್ಲ, ಮೇಷ್ಟ್ರು ಪಾಠ ಮಾಡ್ತಾ ಇದ್ದರೆ ಕೆಲವು ಜನ ಶಿಷ್ಯರು ಇರ್ತಾರೆ, ತಕ್ಷಣಕ್ಕೆ ಅವರಿಗೆ ಸ್ಫುರಿಸುತ್ತೆ ಇಂಥ ಪ್ರಶ್ನೆ. ಸರ್, ಇಲ್ಲಿರುವ ಸೂರ್ಯನಲ್ಲಿರುವ ಅವನು, ಚಂದ್ರನಲ್ಲಿರುವಂಥವನು ಅವನು, ಅಗ್ನಿಯಲ್ಲಿರುವ ಅವನು, ಹಾಗೆ ಈ ಮೂರರ ಆಚೆ ಇರುವ ವಸ್ತುಗಳಲ್ಲಿ ಅವನಿಲ್ವಾ ಅಂದರೆ ಇದ್ದಾನೆ, ಅಲ್ಲೂ ಇದ್ದಾನೆ. ಆದರೆ ಈ ಮೂರು ವಸ್ತುಗಳಿಗೆ ಅವು ಸ್ವತಃ ಪರಿಶುದ್ಧವಾದವುಗಳಾದ್ದರಿಂದ ಲೋಕದ ಜನರಿಗೆ ಆತ್ಮವಸ್ತುವನ್ನು ಇವುಗಳ ಮೂಲಕ ಸುಲಭವಾಗಿ ತಿಳಿಯೋದಕ್ಕಾಗತ್ತೆ. ಆದರೆ ಜಡವಸ್ತುಗಳಲ್ಲೂ ಅವನಿರ್ತಾನೆ. ಆ ಜಡವಸ್ತುಗಳು ಅವು ಸ್ವತಃ ಮಂದವಾದ್ದರಿಂದ, ಅವು ಸ್ವತಃ ಅತ್ಯಂತ ತಮೋಗುಣ ಭೂಯಿಷ್ಠವಾದವುಗಳಾದ್ದರಿಂದ ಅವುಗಳಲ್ಲಿ ಆತ್ಮವಸ್ತುವಿನ ಸ್ಫುರಣ ಈ ವಸ್ತುಗಳಲ್ಲಿ ಆದಷ್ಟು ಸುಲಭವಾಗಿ ಆಗೋದಿಲ್ಲ. ಅವರು ಉದಾಹರಣೆ ಕೊಡ್ತಾರೆ ಹೇಗೆ ಅಂತ. ಈಗ ನಮಗೆಲ್ಲರಿಗೂ ಮುಖ ಇದೆ ಅಲ್ವಾ? ಮುಖ ಇದೆ. ಆದರೆ ಇದ್ದ ಮುಖವನ್ನು ತೋರಿಸುವ ಶಕ್ತಿ ಕನ್ನಡಿಗೆ ಎಷ್ಟು ಉಂಟೋ ಅಷ್ಟು ಶಕ್ತಿ ಒಂದು ಮರದ ಹಲಗೆಯನ್ನು ಹಿಡ್ಕೊಂಡು ನೋಡಿದರೆ ನಮಗೆ ಮುಖ ಕಾಣುತ್ತಾ? ಆ ಮರದ ಕೊರಡಿಗೆ, ಹಲಗೆಗೆ ಇದೆಯಾ? ಇಲ್ಲ. ಪ್ರಶ್ನೆ ಇಷ್ಟೇ, ಈ ಹಲಗೆಯಲ್ಲಿ ನನ್ನ ಮುಖ ಕಾಣಲಿಲ್ಲ, ಹಾಗಾಗಿ ನನಗೆ ಮುಖ ಇಲ್ಲ ಅಂತ ನಾವು ಬೇಸರ ಮಾಡ್ಕೊಳ್ತೇವಾ? ಮಾಡ್ಕೊಳ್ಳೋದಿಲ್ಲ. ಯಾಕೆ? ನಮಗೆ ಗೊತ್ತಾಗುತ್ತೆ, ಓಹೋ, ನನ್ನ ಮುಖವನ್ನು ತೋರಿಸುವ ಶಕ್ತಿ ಈ ಹಲಗೆಗೆ ಇಲ್ಲ. ಕನ್ನಡಿ ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಹಾಗೆ ಇದ್ದ ಆತ್ಮವಸ್ತುವನ್ನು ಸ್ಪಷ್ಟವಾಗಿ ತೋರಿಸುವಂತಹದ್ದು ಕೆಲವು ವಸ್ತುಗಳಲ್ಲಿ ವಿಶೇಷವಾಗಿ ಇರುತ್ತೆ. ಅಂಥ ವಸ್ತುಗಳಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರ ಇವೆಲ್ಲ ಬರ್ತವೆ. ಯಾಕೆಂದರೆ ಇವೆಲ್ಲ ಸ್ವಯಂ ಪ್ರಕಾಶ ವಸ್ತುಗಳು. ಸುಮ್ಮನೆ ನಾನು ಸ್ವಲ್ಪ ಅವುಗಳಲ್ಲಿ ನನ್ನ ಸಾನ್ನಿಧ್ಯ ಕೊಟ್ಟರೆ ಸಾಕು, ನನ್ನನ್ನು ಬೆಳಗಿ ತೋರ್ತವೆ. ಆದರೆ ಬೇರೆ ವಸ್ತುಗಳು ನನ್ನನ್ನು ಬೆಳಗಿ ತೋರಿಸೋದಿಲ್ಲ. ಆದ್ದರಿಂದ ಈ ಮೂರರಲ್ಲಿ ಮಾತ್ರ ಇದ್ದೇನೆ ಅಂತ ಅರ್ಥ ಅಲ್ಲ, ಮೂರರ ಆಚೆಗೂ ಇದ್ದೇನೆ. ಆದರೆ ಇದ್ದ ಆ ವಸ್ತುಗಳು ನನ್ನನ್ನು ತೋರಿಸಲಾರವು. ಅಷ್ಟು ಈ ಶ್ಲೋಕದ ಅರ್ಥ. ಇಲ್ಲಿಗೆ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಕ್ಕೆ ಹೋಗೋಣ 13ನೇ ಶ್ಲೋಕಕ್ಕೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಪುಷ್ಣಾಮಿ ಚೌಷಧೀ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಭೂಮಿಯ ಒಳಹೊಕ್ಕು ಸಕಲ ಭೂತಗಳನ್ನೂ ನನ್ನ ತೇಜಸ್ಸಿನಿಂದ ಧಾರಣ ಮಾಡುತ್ತೇನೆ.
ಮತ್ತು ನಾನು ರಸಸ್ವಭಾವದ ಚಂದ್ರನಾಗಿ ಎಲ್ಲ ಗಿಡ ಮರ ಬಳ್ಳಿಗಳನ್ನು ಸಹ ಪೋಷಿಸ್ತೇನೆ. ಇಷ್ಟೇ ಈ ಶ್ಲೋಕದ ಅರ್ಥ. ಗಾಮ್ ಅಂದರೆ ಭೂಮಿ ಅಂತ. ಸಂಸ್ಕೃತವನ್ನು ಮೇಲ್ನೋಟಕ್ಕೆ ಅಧ್ಯಯನ ಮಾಡುವವರಿಗೆ ಈ ಶಬ್ದ ಸ್ವಲ್ಪ ಗೊಂದಲ. ಏಕೆಂದರೆ ಗಾಮ್ ಅಂದ ತಕ್ಷಣ ಹಸು ಎನ್ನುವಂಥ ಅರ್ಥ. ಗೌಹು ಗಾವು ಗಾವಹ, ಗಾಮ್ ಗಾವ ಗಾಹ ಅಂತ ಶಬ್ದ ನಡೆಯುತ್ತೆ. ಹಾಗಾಗಿ ಎಲ್ಲೋ ಹಿಂದೆ ಕಾಲೇಜಲ್ಲೋ ಹೈಸ್ಕೂಲಲ್ಲಿ ಓದಿದಾಗ ಗಾಮ್ ಅಂದರೆ ಹಸು ಅಂತ ಅರ್ಥ. ಇಲ್ಲಿ ಹೇಗೆ ಮತ್ತೆ ಗಾಮ್ ಅಂದರೆ ಅನೇಕ ಅರ್ಥಗಳಿವೆ ಗಾಮ್ ಅನ್ನೋದಕ್ಕೆ. ಸೂರ್ಯನ ಕಿರಣ, ಭೂಮಿ, ಈ ಎಲ್ಲ ಅರ್ಥಗಳಿವೆ ಅದಕ್ಕೆ. ಹಾಗಾಗಿ ಗಾಮ್ ಆವಿಶ್ಯ, ನಾನು ಭೂಮಿಯ ಒಳಕ್ಕೆ ಸೇರಿ ಈ ನನ್ನ ಓಜಸ್ಸಿನಿಂದ ಭೂತಾನಿ ಧಾರಯಾಮಿ, ಎಲ್ಲ ಭೂತಗಳನ್ನು ಸಹ ನಾನು ಹಿಡಿದುಕೊಂಡಿದ್ದೇನೆ. ಅಂದರೆ ಏನಂತ ಅರ್ಥ? ನಾವೆಲ್ಲರೂ ಸಹ ಇರುವುದಕ್ಕೆ ಆಧಾರ ಭೂಮಿ, ಭೂಮಿಗೆ ಆಧಾರ ಆತ್ಮವಸ್ತು. ಉಪನಿಷತ್ತು ಹೇಳುತ್ತೆ ಅದನ್ನದು. ಯಃ ಪೃಥಿವ್ಯಾಂ ತಿಷ್ಟನ್ ಪೃಥಿವೀಮಂತರಂ ಯಂ ಪೃಥಿವೀ ನವೇದ. ಭೂಮಿಯ ಒಳಗೆ ಅವನಿದ್ದಾನೆ, ಆದರೆ ಭೂಮಿಗೆ ಅವನು ತನ್ನೊಳಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ. ಹೀಗೆ ಎಲ್ಲದರೊಳಗೂ ನಾನಿದ್ದೇನೆ. ಭೂಮಿಯ ಒಳಗಿದ್ದು ಎಲ್ಲರಿಗೂ ಆಶ್ರಯ ಕೊಟ್ಟಿದ್ದೇನೆ, ಆಧಾರ. ಮತ್ತು ಸೋಮೋ ಭೂತ್ವ ರಸಾತ್ಮಕ, ಚಂದ್ರನಾಗಿದ್ದು ಎಲ್ಲ ಔಷಧಿಗಳಲ್ಲಿ ಸಸ್ಯಗಳಲ್ಲಿದ್ದು ನಾನು ರೂಪದಿಂದ ಅವುಗಳನ್ನು ಪೋಷಿಸ್ತೇನೆ ಅಂತ. ಈ ಮಾತನ್ನು ಕೇಳಿದಾಗ ನಮಗೆ ಸ್ವಲ್ಪ ಸಂಶಯ ಬರ್ತದೆ. ನಾವೊಂದು ಗಾರ್ಡನನ್ನು ಬೆಳೆಸ್ತೇವೆ, ಅಲ್ಲಿ ಮಾವಿನ ಮರಗಳು, ಹಲಸಿನ ಮರಗಳು ಮತ್ತು ಇನ್ನೂ ಏನೇನು ಹೂವಿನ ಗಿಡಗಳನ್ನೆಲ್ಲ ಹಾಕ್ತೇವೆ, ತರತರಾವಳಿ ಹೂ. ಅದನ್ನೆಲ್ಲ ಬೆಳೆಸೋದಕ್ಕೆ ಒಬ್ಬ ಮಾಲಿ ಇರ್ತಾನೆ. ಆ ಮಾಲಿ ಅಲ್ವ ಅವುಗಳನ್ನೆಲ್ಲ ಬೆಳೆಸುವವನು. ಭಗವಂತ ಹೇಳ್ತಾನೆ, ನಾನೇ ರಸಾತ್ಮಕನಾಗಿ ಅವುಗಳನ್ನು ಪೋಷಿಸ್ತೇನೆ ಅಂತ. ಹೌದು, ಪೋಷಿಸ್ತೇನೆ ಅನ್ನೋದಕ್ಕೆ ಎರಡರ್ಥ. ಮಾಲಿ ಅವುಗಳಿಗೆ ಗೊಬ್ಬರವನ್ನು, ನೀರನ್ನು ಹಾಕಿ ಆ ಗಿಡ ಸಾಯದೇ ಇರುವ ಹಾಗೆ ಪೋಷಣೆ ಮಾಡ್ತಾನೆ ಅಷ್ಟೇ. ಆದರೆ ಆ ಗಿಡಗಳ ಸ್ವಭಾವ ಉಂಟಲ್ಲ, ಅವುಗಳ ಸ್ವಭಾವವನ್ನು ಅವನು ಬೆಳೆಸೋದಿಲ್ಲ. ಹಾಗೆ ಅವನು ಬೆಳೆಸುವಂತಿದ್ದರೆ ಮಾವಿನ ಮರದಲ್ಲಿ ಹಲಸಿನಕಾಯಿ ಆಗುವ ಹಾಗೆ ಮಾಡಬೇಕಿತ್ತು ಅವನು. ಗುಲಾಬಿಯ ಗಿಡದಲ್ಲಿ ಮಲ್ಲಿಗೆ ಹೂ ಆಗುವ ಹಾಗೆ ಮಾಡಬೇಕಿತ್ತು ಅವನು. ಆಗತ್ತಾ? ಇಲ್ಲ. ಇದು ಹೀಗೀಗೆ ಆಗಬೇಕು ಅಂತ ವ್ಯವಸ್ಥೆ ಮಾಡಿದವನು ಯಾರು? ತಾನು ಅಂತಾನೆ. ಹುಣಸೆ ಹಣ್ಣಿನ ಬೀಜವನ್ನು ಹಾಕಿದಾಗ ಅದು ಹುಳಿಯೇ ಆಗುತ್ತೆ. ಮಾವಿನ ಮರದ ಬೀಜವನ್ನು ನೆಟ್ಟಾಗ ಅದು ಸಿಹಿಯೇ ಆಗುತ್ತೆ. ಹಲಸಿನ ಮರದ ಬೀಜವನ್ನು ಹಾಕಿದರೆ ಅದು ಮೇಣ ಇಟ್ಕೊಂಡೇ ಹುಟ್ಟುತ್ತಾ ಇರುತ್ತೆ. ಪ್ರಶ್ನೆ ಇಷ್ಟೇ, ಈ ಎಲ್ಲಕ್ಕೂ ಸಹ ನೀರುಣಿಸಿದ ಮಾಲಿ ಸಮಾನ, ಗೊಬ್ಬರ ಹಾಕಿದ್ದು ಸಮಾನ, ಅವುಗಳಿಗೆ ಇಟ್ಟಂಥ ಮಣ್ಣು ಸಮಾನ, ಅಂದರೆ ಕೊಟ್ಟಂಥ ಆಹಾರ ಸಮಾನ. ಹೌದು ತಾನೇ? ಮತ್ತು ಹುಣಸೆ ಹಣ್ಣಿನ ಬೀಜ ಅದು ಯಾಕೆ ಹುಳಿ ಆಗಬೇಕು? ಮಾವಿನ ಹಣ್ಣು ಯಾಕೆ ಸಿಹಿ ಆಗಬೇಕು? ಗೇರು ಮರ ಇದ್ದರೆ ಎಲ್ಲ ಫಲಗಳಲ್ಲೂ ಬೀಜ ಒಳಗಿರ್ತದೆ, ಇದು ಮಾತ್ರ ಹೊರಗಡೆಯಿಂದ ಬೀಜ ಯಾಕೆ ಅದಕ್ಕೆ ಅಂಟ್ಕೊಂಡಿರಬೇಕು? ಉತ್ತರ ಉಂಟ ನಮ್ಮ ಹತ್ರ. ಅವುಗಳ ಸ್ವಭಾವಕ್ಕೆ ತಕ್ಕ ಹಾಗೆ ನಾನು ಬೆಳೆಸ್ತೇನೆ ಅಂತಾನೆ ಭಗವಂತ. ಯಾಕೆಂದರೆ ಸೋಮೋ ಭೂತ್ವ, ಸೋಮ ಅಂದರೆ ಚಂದ್ರ. ಚಂದ್ರ ಈ ಸಸ್ಯಗಳಿಗೆ ಅಧಿಪತಿ. ಹಾಗಾಗಿ ನಾನು ಚಂದ್ರನಲ್ಲಿದ್ದು ಈ ಎಲ್ಲವನ್ನೂ ಸಹ ಬೆಳೆಸ್ತೇನೆ. ಅವುಗಳ ಸ್ವಭಾವಕ್ಕೆ ತಕ್ಕ ಹಾಗೆ. ಅಕಸ್ಮಾತ್ತಾಗಿ ಅವುಗಳ ಸ್ವಭಾವಕ್ಕೆ ತಕ್ಕ ಹಾಗೆ ಬೆಳೆಸೋನು ಒಬ್ಬ ಇಲ್ಲದೇ ಇದ್ದರೆ ಹೊರಗಿನವರೇ ಎಲ್ಲವೂ ಮಾಡ್ಬೋದು ಅಂತಾದರೆ ಆ ಗಾರ್ಡನ್ನಲ್ಲಿ ಅಥವಾ ತೋಪಿನಲ್ಲಿರುವಂಥ ಎಲ್ಲ ಮರಗಳು ಒಂದೇ ಜಾತಿದ ಆಗಿರಬೇಕಿತ್ತು ಅವಾಗ. ವಿಚ್ ಇಸ್ ನಾಟ್ ಪಾಸಿಬಲ್. ಭಗವಂತನ ಮಾತು, ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದೆ 14ನೇ ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಪಾಯುಕ್ತಃ
ಪಚಾಮ್ಯನ್ನಂ ಚತುರ್ವಿಧಂ. ನಾನು ವೈಶ್ವಾನರ ರೂಪನಾದ ಅಗ್ನಿಯಾಗಿ ಪ್ರಾಣಿಗಳ ದೇಹದಲ್ಲಿದ್ದುಕೊಂಡು ಪ್ರಾಣ ಅಪಾನಾದಿಗಳಿಂದ ಯುಕ್ತನಾಗಿ 4 ಬಗೆಯ ಆಹಾರವನ್ನು ಸಹ ಪಚನ ಮಾಡ್ತೇನೆ. ಇದಿಷ್ಟು ಈ ಶ್ಲೋಕದ ಅರ್ಥ. ಮೊನ್ನೆ ದಿವಸ ಯಾರೋ ಮೊದಲನೇ ದಿವಸನೇ ನನ್ನ ಹತ್ರ ಒಂದು ಮಾತು ಕೇಳಿದರು. ಭಗವದ್ಗೀತೆಯನ್ನು ಓದ್ತಾ ಇದ್ವಿ, ಆದರೆ ಈ 15ನೇ ಅಧ್ಯಾಯ ಇದು ಏನೂ ಲೆಕ್ಕಕ್ಕಿಲ್ಲ ಅಂಥೇಳಿ ಇದನ್ನು ಬಿಟ್ಟು ಬೇರೆ ಅಧ್ಯಾಯ ಓದ್ತಿದ್ದೆ ನಾನು. ಸಂಸಾರ ವೃಕ್ಷದ ವರ್ಣನೆ ಕೇಳಿ ಆದಮೇಲೆ ಈಗ ನನಗೆ ಎಂಥ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಈ ಶ್ಲೋಕ ಹೇಳಿದ್ರು ತಕ್ಷಣ ಅವರು, ಅಹಂ ವೈಶ್ವಾನರೋ ಭೂತ್ವ ಅನ್ನೋದೊಂದು ಶ್ಲೋಕ ಇಲ್ಲೇ ಸೇರ್ಕೊಬಿಟ್ಟಿದೆ, ಅದನ್ನು ಅರ್ಥ ಸ್ವಲ್ಪ ಹೇಳಿಬಿಡಿ ಅಂತ. ಅವ್ರು ಇವತ್ತು ಬಂದಿದ್ದಾರೆ ಇಲ್ಲ ಗೊತ್ತಿಲ್ಲ. ನಾನು ಹೇಳಿದೆ ಅದು ಯಾವಾಗ ಬರುತ್ತೋ ಅವತ್ತು ಹೇಳಿಯೇ ಹೇಳ್ತೇನೆ ಅದರ ಅರ್ಥನ. ಯಾಕೆಂದರೆ 700 ಶ್ಲೋಕವನ್ನು ಹೇಳಬೇಕು ಅಂತ ಹೊರಟಾಗಿದ್ದಿಲ್ಲ, ಮತ್ತು ಬಿಡೋ ಪ್ರಶ್ನೆ ಇಲ್ಲವೇ ಇಲ್ಲ. ಆದರೆ ಇವತ್ತು ಹೇಳೋಕ್ಕಾಗಲ್ಲ ಅಂತ ಹೇಳೇ ಹೇಳ್ತೇನೆ ಅಂತ. ಇವತ್ತು ಅವ್ರು ಬಂದಿದ್ದರೆ ಸಂತೋಷ, ಬರದೇ ಇದ್ದರೂ ನನಗೇನು ನಷ್ಟ ಇಲ್ಲ. ಈ ಶ್ಲೋಕ ಏನು ಹೇಳುತ್ತೆ? ಭಗವಂತ ಹೇಳ್ತಾನೆ, ಸೂರ್ಯನಲ್ಲಿರುವ ತೇಜಸ್ಸು ನಾನು, ಅಗ್ನಿಯಲ್ಲಿರುವ ದಾಹಕ ಶಕ್ತಿ ನಾನು, ಚಂದ್ರನಲ್ಲಿರುವ ಕಾಂತಿ ನಾನು, ಮಣ್ಣಿನಲ್ಲಿ ಇದ್ದು ಆವಾವ ಸಸ್ಯಗಳೇ ಬೇಕಾದಂಥ ಅವುಗಳ ಗುಣಗಳನ್ನು ಬೆಳೆಸುವಂಥ ಶಕ್ತಿ ನಾನು ಅಂತೆಲ್ಲ ಹೇಳಿ ಆದಮೇಲೆ ಈಗ ನೇರ ನಮ್ಮ ಹೊಟ್ಟೆಗೆ ಲಗ್ಗೆ ಇಡ್ತಾನೆ ಅವನು. ಏನು ಅಂದರೆ, ನಾವು ತಿಂದ ಅನ್ನ ಪಚನ ಆಗತ್ತಲ್ಲ, ಅದನ್ನು ಪಚನ ಮಾಡುವವನು ಯಾರು ಅಂದರೆ ನಾನೇ ಅಂತಾನೆ. ಆ ತಿಂದ ಅನ್ನವನ್ನು ಪಚನ ಮಾಡುವ ಅಗ್ನಿಗೆ ವೈಶ್ವಾನರಾಗ್ನಿ ಅಂತ ಹೆಸರು, ಜಾಠರಾಗ್ನಿ ಅಂತಲೂ ಹೇಳ್ತಾರೆ. ಜಠರ ಅಂದರೆ ಹೊಟ್ಟೆ, ಹೊಟ್ಟೆಯಲ್ಲಿ ಇದ್ದು ಪಚನ ಮಾಡ್ತಾ ಇರುತ್ತಾದ್ರಿಂದ ವೈಶ್ವಾನರಾಗ್ನಿಯನ್ನೇ ಜಾಠರಾಗ್ನಿ ಅಂತ ಕರೀತಾರೆ. ಅಷ್ಟೇ, ಎರಡೂ ಒಂದೇ. ನಾನು ಏನು ಮಾಡ್ತೇನೆ ಅಂದರೆ, ಪ್ರಾಣಿನಾಂ ದೇಹಮಾಶ್ರಿತಃ, ಎಲ್ಲ ಪ್ರಾಣಿಗಳ ದೇಹದಲ್ಲಿ ನಾನು ಇದ್ದೇನೆ, ದೇಹದಲ್ಲೂ ಇದ್ದೇನೆ, ದೇಹದವರೆಗೂ ಇದ್ದೇನೆ. ಅಲ್ಲಿ ಇದ್ದಂಥ ನಾನು ನೀವು ತಿಂದ ಆಹಾರವನ್ನು ಪಚನ ಮಾಡ್ತೇನೆ. ನೋಡಿ, ಭಗವಂತ ಹೇಳ್ತಾ ಇರುವ ಮಾತು, ಇದನ್ನು ನೋಡಿದಾಗ ನಮಗನ್ನಿಸುತ್ತೆ ಬಹಳ ಸತ್ಯವಾದ ಮಾತು ಅಂತ. ನಾವು ಎಷ್ಟು ಸಾಧ್ಯವೋ ಅಷ್ಟು ಪೂರ್ತಿ ತಿಂತೇವೆ. ಕೆಲವು ಸಲ ಅನಿಸುತ್ತೆ, ಈ ಬಾಯಿ ಏನಾದ್ರು ಇಲ್ಲಿರೋ ಬದಲು ಇಲ್ಲಿದ್ದು ಬಿಟ್ಟಿದ್ದರೆ ಬಾಟ್ಲು ಥರ ಇಲ್ಲೇ ಒಂದು ಮುಚ್ಚಲು ಹಾಕ್ಬಿಡ್ಬೋದಿತ್ತಲ್ಲಪ್ಪ ಅಂತ. ಈಗ ಸ್ವಲ್ಪ ನಮಗೆ ಭಯ, ತುಂಬ ಜಾಸ್ತಿ ಊಟ ಅದನ್ನು ಬಗ್ಗಿಬಿಟ್ರೆ ವಾಪಸ್ ಬಂದುಬಿಟ್ರೆ ಅಂತ. ಕೆಲವು ಜನ ಇರ್ತಾರೆ, ಈ ಪೋತಂದಿರು, ಹಾಗನ್ನಿಸುತ್ತೆ ಇಲ್ಲಿವರೆಗೂ ತಿಂದುಬಿಡ್ಬೋದಿತ್ತಲ್ಲಪ್ಪ, ಇಲ್ಲೊಂದು 6 ಇಂಚ್ ಜಾಗ ಜಾಸ್ತಿ ಎಕ್ಸ್ಟ್ರಾ ಸಿಗೋದು ಅಂತ. ಇಷ್ಟು ಪ್ರಮಾಣದಲ್ಲಿ ತಿಂದು ಹಾಯಾಗಿ ನಾವು ಮನಗಿಬಿಡ್ತೇವಲ್ಲ. ಆದರೆ ನಾವು ನಿದ್ದೆ ಮಾಡ್ತೇವೆ. ಒಳಗಡೆಯಿಂದ ಜಾಠರಾಗ್ನಿ ನಿದ್ದೆ ಮಾಡಿಬಿಟ್ರೆ, ವೈಶ್ವಾನರಾಗ್ನಿ ನಿದ್ದೆ ಮಾಡಿಬಿಟ್ರೆ, ನಾವು ಮನಗುವಾಗ ಯಾವ ಸ್ಥಿತಿಯಲ್ಲಿ ಇದ್ವೋ ಹೇಳುವಾಗಲೂ ಅದೇ ಸ್ಥಿತಿಯಲ್ಲಿ ಇರ್ತಿದ್ವಿ. ನಾವು ನಿದ್ದೆ ಮಾಡಿದಾಗಲೂ ತಾನು ನಿದ್ದೆ ಮಾಡದೆ ಈ ಪಚನ ಕ್ರಿಯೆಯನ್ನು ಮಾಡ್ತಾನಲ್ಲ, ಇವನನ್ನು ನೋಡಿ ಯಾರೂ ನಾವು ಗುರುತಿಸಬಾರ್ದ. ಅಷ್ಟೇ ಅಲ್ಲ, ಇನ್ನೊಂದು ವಿಚಾರ ಮಾಡಿ, ನಮ್ಮ ಈ ದೇಹದಲ್ಲಿ ಎಷ್ಟು ಇಂದ್ರಿಯಗಳಿವೆಯೋ ಅಷ್ಟು ಇಂದ್ರಿಯಗಳಿಗೂ ನಾವು ವಿಶ್ರಾಂತಿ ಕೊಡ್ತೇವೆ. ನಿದ್ದೆ ಮಾಡಿದಾಗ ಕಣ್ಣಿಗೆ ವಿಶ್ರಾಂತಿ ಆಗುತ್ತೆ, ಕಿವಿಗೂ ವಿಶ್ರಾಂತಿ ಆಗುತ್ತೆ, ಊಟ ಮಾಡೋದನ್ನು ಬಿಟ್ಟಾಗ ನಾಲಿಗೆ ವಿಶ್ರಾಂತಿ ಆಗುತ್ತೆ, ಮಾತಾಡೋದನ್ನು ಬಿಟ್ಟಾಗ ಬಾಯಿಗೆ ವಿಶ್ರಾಂತಿ ಆಗುತ್ತೆ, ಎಲ್ಲ ಇಂದ್ರಿಯಗಳಿಗೂ ವಿಶ್ರಾಂತಿ ಆಗುತ್ತೆ, ಕೈಗೆ ವಿಶ್ರಾಂತಿ ಆಗುತ್ತೆ, ಕಾಲಿಗೆ ವಿಶ್ರಾಂತಿ ಆಗುತ್ತೆ, ಎಲ್ಲ ಇಂದ್ರಿಯಕ್ಕೂ ಆಗುತ್ತೆ. ಅದರ ಪ್ರಶ್ನೆ ಅಷ್ಟೇ, ಈ ಒಳಗಡೆ ವೈಶ್ವಾನರಾಗ್ನಿಗೆ ಯಾವತ್ತಾರೂ ವಿಶ್ರಾಂತಿ ಇದೆಯಾ? ಯಾವತ್ತು ಈ ದೇಹ ಬಂತೋ ಅಲ್ಲಿಂದ ಹಿಡಿದು ಈ ದೇಹ ಬಿದ್ದು ಹೋಗೋವರೆಗೂ ಸಹ ಅದಕ್ಕೆ ಮಾತ್ರ ಒಂದೇ ಒಂದು ಸಂಡೇ ಇಲ್ಲ, ಅದಕ್ಕೆ ಹಾಲಿಡೇ ಅನ್ನೋದು ಇಲ್ಲವೇ ಇಲ್ಲ, ರೆಸ್ಟ್ ಇಲ್ಲವೇ ಇಲ್ಲ. ಅದು ರೆಸ್ಟ್ ತಗೊಳ್ತು ಅಂದರೆ ಮತ್ತಷ್ಟೇ. ಹಾಗಾಗಿ ನಮಗೋಸ್ಕರ ಅವನು ನಿದ್ದೆ ಮಾಡದೇ ಇರ್ತಾನೆ, ಸದಾ ಜಾಗೃತನಾಗಿರ್ತಾನೆ. ಆದರೆ ನಾವು ನಿದ್ದೆ ಮಾಡಿದಾಗಲೂ ಅವನು ಮಾಡೇ ಮಾಡ್ತಾನೆ ತನ್ನ ಕೆಲಸನೇ ಅನ್ನೋಂಥ ಒಂದು ಭರವಸೆ ನಮಗೆ. ಹಾಗಾಗಿ ಚೆನ್ನಾಗಿ ತಿಂದುಬಿಟ್ಟು ಹಾಸಿಗೆ ತುಂಬ ಮನ್ಕೊಳ್ತೀವಿ ನಾವು.
ಅವನು ಮಾತ್ರ ಯಾರಿಗೂ ಪಕ್ಷಪಾತ ಮಾಡೋಲ್ಲ. ನೀ ಏನು ತಿಂದೆ ಅಂತಲೂ ಕೇಳೋಲ್ಲ. ಜೀರ್ಣ ಆಗೋದು ತಿಂದ್ಯಾ, ಆಗದೆ ಇಲ್ದಿರೋದು ತಿಂದ್ಯಾ, ಯಾವುದಾದ್ರೂ ತಿನ್ನು, ಆದರೆ ಅವನು ಮಾತ್ರ ಅವನ ಕೆಲಸ ಮಾಡಿಯೇ ಮಾಡ್ತಾನೆ. ಇದನ್ನು ನೋಡಿ ನಾವು ಕಲಿಬೇಕು. ಏನನ್ನ ಅಂದರೆ, ಹೌದಲ್ಲ, ಈ ರೀತಿಯಾಗಿ ನಿರಂತರ ದುಡಿಯುವಂಥವನೊಬ್ಬ ಇದ್ದರೆ ಅವನೇ. ಆದ್ದರಿಂದ ನಾವು ಅಷ್ಟಿಷ್ಟಾದರೂ ಸಹ ಅವನ ಬಗ್ಗೆ ಎಚ್ಚರದಿಂದ ಇದ್ದು ವಿಚಾರ ಮಾಡಬೇಕು. ಅಷ್ಟೊಂದು ನಿದ್ದೆ ಮಾಡುವವರಾಗಬಾರ್ದು ನಾವು ಎನ್ನುವಂಥ ಮಾತನ್ನು ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅದರ ಜೊತೆಗೆ ಇನ್ನೊಂದು ಹೇಳ್ತಾನೆ, ಮನುಷ್ಯ ಎಷ್ಟು ಥರದ ಆಹಾರ ತಿಂತಾನೆ ಅಂದರೆ, ಪಚಾಮಿ ಅನ್ನಂ ಚತುರ್ವಿಧಂ, 4 ತರಹದ ಅನ್ನ ನಾವು ತಿನ್ನೋದು ಅಂತ. ಅಲ್ರಿ, ನಾವು ಎಲ್ರಿ ಒಂದೇ ಅನ್ನ ತಿನ್ನೋದು ಅಲ್ಲ. ಅನ್ನ ಅನ್ನೋದಕ್ಕೆ ಅರ್ಥ, ನಾವು ಇವತ್ತೇನು ಮಾಡಿದ್ದೇವೆ, ಅದರ ಅರ್ಥವನ್ನು ಡೈಲ್ಯೂಟ್ ಮಾಡಿಬಿಟ್ಟಿದ್ದೇವೆ. ಅಕ್ಕಿಯನ್ನು ಬೇಯಿಸಿದಾಗ ಆಗುವ ಕ್ರಿಯೆಗೆ ಅನ್ನ ಅಂತ ಹೆಸರಿಟ್ಟಿದ್ದೇವೆ. ಅದು ಅನ್ನ ಅಲ್ಲ. ಅನ್ನ ಅಂದರೆ ಇಷ್ಟರ್ಥ ಅದಕ್ಕೆ. ಯಾವುದನ್ನು ನಾವು ತಿಂತೇವೋ, ನಾವು ತಿಂದ ತಪ್ಪಿಗೆ ಕೊನೆಗೆ ತಿಂದ ಆಹಾರವೇ ಯಾವತ್ತು ನಮ್ಮನ್ನು ತಿನ್ನತ್ತೋ, ಯಾವುದು ನಮ್ಮನ್ನು ತಿನ್ನತ್ತೋ ಅದು ಅನ್ನ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದ್ ಅನ್ನಂ ತದುಚ್ಯತೆ. ನಾವು ಮೊದಲು ತಿಂತೇವೆ, ನಾವು ತಿಂದ ತಪ್ಪಿಗೆ ಆಮೇಲೆ ಒಂದು ದಿವಸ ನಮ್ಮನ್ನು ಅದೇ ತಿಂತದೆ. ಹೇಳ್ತಲ್ಲ, ಅನ್ನದ ಋಣ ತೀರ್ತ್ರಿ. ಹೌದಾ? ಅನ್ನದ ಋಣ ತೀರ್ತು ಅಂದ್ರೆ ಏನು? ಅದು ತೀರಿಸ್ತು ಅಷ್ಟೇ ಅಲ್ವಾ? ಹಾಗಿದ್ರೆ ಆ 4 ತರಹದ ಆಹಾರ ಯಾವ್ಯಾವುದು? ನೀವು ಏನನ್ನಾದರೂ ತಿಂದ್ರಿ, ಏನು ತಿಂದರೂ ಸಹ ಆ 4ರಲ್ಲೇ ಸೇರುತ್ತೆ. ಅದು ವೇದಾಂತದ ವಿಶೇಷತೆ. ಅಲ್ಲ, 4 ಜಗತ್ತಿನಲ್ಲಿ ಇರೋದು. ನಾವು ಒಂದೊಂದು ಸಲ ಫುಟ್ಪಾತ್ ಮೇಲೆ ಏನೆಲ್ಲ ಆಹಾರ ನೋಡ್ತೇವಲ್ಲ, ಏನೆಲ್ಲ ರುಚಿ ನೋಡಿದ್ದೇವೆ. ನೀವು 4 ಅಂತ ಹೇಳ್ತಿರಲ್ರಿ, ನಾವು ಈ 4 ಹೊರತಾಗಿ 5, 6, 7, 8, 9 ಏನೇನೋ ರುಚಿ ನೋಡಿದ್ದೇವೆ. ನೀವು ಯಾವುದನ್ನಾರು ತಿನ್ನಿ, ಎಲ್ಲ 4ರೊಳಗೆ ಬರೋದು. ಯಾವ್ಯಾವುದು ಹಾಗಿದ್ರೆ ಅಂದರೆ, ಆ ಚತುರ್ವಿಧಂ ಅನ್ನೋದಕ್ಕೆ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಹ್ಯ ಅಂತ. ಭಕ್ಷ್ಯ ಅಂದರೆ ಹಲ್ಲಿನಿಂದ ಜಗಿದು ತಿನ್ನುವಂಥದ್ದು. ರೊಟ್ಟಿ, ಅದು ಎಣ್ಣೆ ಹಾಕಿದ ರೊಟ್ಟಿ ಇರ್ಬೋದು, ಸೂಕ ರೊಟ್ಟಿನಾದರೂ ಇರಬಹುದು. ಚಕ್ಲಿ, ಬೆಣ್ಣೆ ಮುರ್ಕು, ಅಥವಾ ಇದೇ ಥರ ಇರುವಂಥ ಬೇರೆ ಬೇರೆ ವಸ್ತುಗಳು, ಅವು ಎಲ್ಲಕ್ಕೂ ಒಂದೇ ಹೆಸರು ಭಕ್ಷ್ಯ. ಒಟ್ಟಾರೆ ಹಲ್ಲಿನಿಂದ ಅಗಿದು ಜಗಿದು ತಿನ್ನುವಂಥದ್ದು ಯಾವುದು ಉಂಟೋ ಅದು ಎಲ್ಲವೂ ಭಕ್ಷ್ಯ. ಅದರೊಳಗೆ ಬೇಕಾದ್ರೆ ನೀವು 100 ಥರ ತರತರಾವಳಿದನ್ನು ಮಾಡ್ಕೊಂಡು ತಿನ್ನಿ. ನಿಮಗೆ ಬೇರೆ ಬೇರೆ ಹೆಸರು ಕರಿಬೇಕು ಅಂದರೆ ಕರೀರಿ, ನಮಗೇನು ಬೇಸರಿಲ್ಲ. ಆದರೆ ನಾವು ಹೇಳೋದು ಒಂದೇ ಹೆಸರು ಭಕ್ಷ್ಯ ಅಂತ. ನೆಕ್ಸ್ಟ್ ಭೋಜ್ಯ ಅಂದರೆ ಈ ಅಕ್ಕಿ, ಗೋಧಿ ಇವುಗಳಿಂದೆಲ್ಲ ಮಾಡಿದ್ದು. ಈ ಅನ್ನ ಅಥವಾ ಗೋಧಿ ರೈಸ್ ಈ ಥರ ಇದು ಕಲಸ್ಕೊಂಡು ಊಟ ಮಾಡುವಂಥದ್ದು, ಮಿಶ್ರಣ ಮಾಡಿಕೊಂಡು ಊಟ ಮಾಡುವಂಥದ್ದು ಉಂಟಲ್ಲ, ಅದಕ್ಕೆ ಭೋಜ್ಯ ಅಂತ ಹೆಸರು. ಇಲ್ಲಿ ಮುಖ್ಯ ಆಹಾರ ನಮಗೆ ಅಕ್ಕಿಯಿಂದ ಮಾಡಿದ ಅನ್ನ ಆಗಿರುತ್ತಲ್ಲ, ಕಲಸ್ಕೊಂಡು ಊಟ ಮಾಡ್ತೇವೆ. ಸಾರು ಇರ್ಬೋದು, ಸಾಂಬಾರು ಇರ್ಬೋದು, ಕೊಳಂಬು ಇರ್ಬೋದು, ಪಲ್ಯ ಇರ್ಬೋದು, ಏನಾದ್ರು ಇರ್ಬೋದು. ಹೀಗೆ ಮಿಶ್ರಣ ಮಾಡಿಕೊಂಡು ತಿನ್ನುವಂಥದ್ದು ಅದು ಭೋಜ್ಯ. ಭಕ್ಷ್ಯ, ಭೋಜ್ಯ ಮತ್ತು ಮುಂದಿನದು ಚೋಷ್ಯ ಅಂದರೆ ನಾಲಿಗೆಯಿಂದ ಹೀರುವಂಥದ್ದು. ಕೀರು, ಪಾಯಸ ಅದು ಬೇಡ, ಈ ಕಬ್ಬಿನ ಹಾಲನ್ನು ಲೋಟದಲ್ಲಿ ಹಾಕ್ಕೊಂಡು ಪೈಪ್ನಿಂದ ಹೀರ್ತೇವಲ್ಲ ಅದು ಆಗಬಹುದು, ಅಥವಾ ಹಾಲೇ ಇರಬಹುದು, ಅಥವಾ ಮಸಾಲೆ ಮಜ್ಜಿಗೆನೇ ಇರ್ಬೋದು, ಕಾಫಿ ಇರ್ಬೋದು, ಟೀ ಇರ್ಬೋದು. ಎಲ್ಲ ತರಹದ ಲಿಕ್ವಿಡ್ಡು ಸಹ ಇದರೊಳಗೆ ಬಂದುಬಿಡುತ್ತೆ. ನೀರಿನ ಹೊರಗೆ ಅಷ್ಟು ಲಿಕ್ವಿಡ್, ಅದೆಲ್ಲವುದು ಚೋಷ್ಯ. ಅಂದರೆ ಯಾವುದನ್ನು ನಾವು ನಾಲಿಗೆಯಿಂದ ಹೀರ್ತೇವೋ, ಚಪ್ಪರಿಸ್ತೇವೋ ಅದೆಲ್ಲವೂ ಸಹ ಚೋಷ್ಯ. ಇದು 3ನೇದು. ಕೊನೆಯದು ಲೇಹ್ಯ. ಅಂದರೆ ಈ ನೆಕ್ಕಬೇಕಾದದ್ದು ಅಂತ ಅರ್ಥ. ಉಪ್ಪಿನಕಾಯಿ, ಅನಾನಸ್ ಗೊಜ್ಜು, ಈ ಥರ ಒಟ್ಟಾರೆ ಈ ನಾಲಿಗೆ ಜಡ್ಡುಗಟ್ಟಿ ಹೋದಾಗ ಅದಕ್ಕೆ ಹೊಸ ರುಚಿಯನ್ನು ಹುಟ್ಟಿಸುವಂತಹ
ಪದಾರ್ಥಗಳು ಅಷ್ಟು ಹೇಳ್ಬೋದು. ನೆಕ್ಕೊಂಡು ಊಟ ಮಾಡುವಂಥದ್ದು ಇವೆಲ್ಲವೂ ಸಹ ಲೇಹ್ಯ. ಹಾಗಾಗಿ ಈ 4 ತರಹದ ಪದಾರ್ಥ, ನೀವು ವೆಜಿಟೇರಿಯನ್ನಾದರೂ ಆಗಿ ನಾನ್ ವೆಜಿಟೇರಿಯನ್ನಾದರೂ ಆಗಿರಿ, ಈ 4ರ ಆಚೆ ಇಲ್ಲ. ನೀವು ಈ 4 ಥರದ ಯಾವುದು ತಿಂದ್ರೂ ಸಹ ಅದು ಯಾವ್ಯಾವುದು ಎಲ್ಲೆಲ್ಲಿ ಹೋಗಬೇಕೋ ಅಲ್ಲಲ್ಲಿಗೆ ನಾನು ಒಳಗೆ ನಿಂತು ಕಳಿಸ್ತಾ ಇರ್ತೇನೆ. ಯಾವುದು ಬೇಕೋ ಅದನ್ನು ಒಳಗಡೆ ಇರಿಸ್ತೇನೆ, ಅದನ್ನು ಮೆದುಳಿಗೆ ಕಳಿಸ್ತೇನೆ. ಯಾವುದು ಬೇಡವೋ ಅದನ್ನು ಹೊರಗಡೆಗೆ ಡಿಸ್ಚಾರ್ಜ್ ಮಾಡಿಸ್ತಾ ಇರ್ತೇನೆ. ಹಾಗಾಗಿ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ಅನ್ನದೋಷ ನಿವೃತ್ತಿಗಾಗಿ ಊಟ ಮಾಡುವ ವೇಳೆಯಲ್ಲಿ ಇದನ್ನು ಪಠಿಸಬೇಕು. ಸ್ವತಃ ಭಾಷ್ಯಕಾರರು ಅದನ್ನು ಬರೀತಾರೆ. ಇದನ್ನು ಹೇಳಿದರೆ ನಮ್ಮ ಆಹಾರದಲ್ಲಿರುವಂಥ ದೋಷ ನಿವಾರಣೆ ಆಗುತ್ತೆ. ಅದು ಹೇಗೆ ವಿಭಾಗ ಆಗಬೇಕೋ ಹಾಗೆ ಮಾಡ್ತಾನೆ. ಯಾರು ಈ ಶ್ಲೋಕ ಹೇಳುವುದರು ಅಂದರೆ ಆ ವೈಶ್ವಾನರ ರೂಪದಲ್ಲಿರುವಂತಹ ಆತ್ಮನ ಚಿಂತನೆ ಮಾಡುವುದು, ಪ್ರಾರ್ಥನೆ ಮಾಡುವುದು ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಆತ ಎಲ್ಲವನ್ನೂ ಸಹ ಎಲ್ಲಲ್ಲಿಗೆ ಕಳಿಸ್ಬೇಕೋ ಅಲ್ಲಲ್ಲಿಗೆ ಕಳಿಸಿಕೊಡ್ತಾನೆ. ಎಲ್ಲವನ್ನು ಅಂದರೆ ಈ 4 ತರಹದ ಪದಾರ್ಥಗಳ ಆಹಾರಗಳನ್ನು ಅಂತ. ಹಾಗಾಗಿ ಇದನ್ನು ತಪ್ಪದೇ ಊಟದ ಸಂದರ್ಭದಲ್ಲಿ ಹೇಳುವಂಥ ರೂಢಿಯನ್ನು ಕೆಲವು ಜನ ಇಟ್ಕೊಂಡಿರ್ತಾರೆ. ಒಳ್ಳೆಯ ಅಭ್ಯಾಸ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ನಾಳೆ ದಿವಸ ಈ ಚಿಂತನೆಯ ಕೊನೆಯ ದಿನ. ಇನ್ನು ಮತ್ತು ಪುನಃ 15, 16, 17, 18, 19, 20 6 ಶ್ಲೋಕಗಳಿವೆ. ನಾಳೆ ದಿವಸ 6 ಶ್ಲೋಕಗಳನ್ನು ಸಹ ಚಿಂತನೆ ಮಾಡೋಣ. 6ವರೆಗೆ ಸೇರೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.